ಇದೆಲ್ಲ ನೋಡುವಾಗ ತುಂಬಾ ಸಂತೋಷ ಆಗುತ್ತೆ. ಬರೀ ಸಾಮಾನ್ಯವಾಗಿ ಮನೆಗಳಲ್ಲಿ ದೊಡ್ಡದ ಹಬ್ಬ ನಡೆಯುವಾಗ ನಾವು ಕೈ ತಟ್ತೀವಿ. ಯೇಸು ಸ್ವಾಮಿಗೋಸ್ಕರ ನಾವು ಯಾಕೆ ಇವಾಗ ಕೈ ತಟ್ಟಬಾರ್ದು? ಒಂದ್ಸಲ ಕೈಗಳನ್ನು ನಾವು ಯಾಕೆ ತಟ್ಟಬಾರ್ದು? ಒಂದು ದುಃಖ ಏನಂದ್ರೆ ಕೀರ್ತನೆ 47 1ನೇ ವಚನ, ನೀವು ಸಹಾಯ ಮಾಡುವುದಾದ್ರೆ ಅನೇಕ ವಚನಗಳು ನಿಮ್ಮಲ್ಲಿ ಕೊಡಲಾಗುವುದು. ಅದೇ ನೀವು ಸಹಾಯ ಮಾಡಬೇಕು. ನಾವು ಹೇಳುವಾಗ ನೀವು ಓದಿದ್ರೆ ಬಹಳ ವಚನಗಳು, ಮುಖಾಂತರ ಸಂದೇಶ ಇವತ್ತೆಲ್ಲ ಓದಿದ್ವಿ. ಆ ವಚನ ತುಂಬ ಡೇಂಜರ್ ವಚನ, ಬಹಳ ಡೇಂಜರ್. 23 ಮನೆಗೆ ಹೋಗಿ ಮತ್ತಾಯ ಓದಿದ್ರೆ ಯೇಸು ಸ್ವಾಮಿ ನನ್ನ ಬಯೋದಿಲ್ಲ, ಪರಿಸಾಯಗಳನ್ನ ಬಯೋದು, ಪಾಸ್ಟ್ಗಳನ್ನ ಬಯೋದು. ಆ ಪ್ರಸಂಗ ಮಾಡಿದ್ರೆ ನಿಮ್ಗೆ ಯಾರು ಇರಲ್ಲ. ವೆರಿ ಡೇಂಜರಸ್ ಮೆಸೇಜ್. ಒಂದು ಕ್ವಶನ್ ನಿಮ್ಮನ್ನ ಕೇಳ್ತೀನಿ, ಒಂದು ಸಲ ಆದರೂ ಬೈಬಲ್ ಓದಿದ್ದೀನಿ ಅನ್ನೋರು ಕೈ ಎತ್ತಿ ಮಾಡಿ. ಬಹಳ ಜನ ಅವರು ತುಂಬ ಸಂತೋಷ. ಒಬ್ಬರು ಕ್ರೈಸ್ತರು ಅಂದರೆ ಒಂದು ಸಲ ಆದರೂ ಬೈಬಲ್ ಓದಿ. ನಾವೇನೋ ಬಿಡಿ ಹಿಂದೂಯಿಂದ ಬಂದವರು, ನಮ್ದೇನಿದು ರಾಮಾಯಣ, ಮಹಾಭಾರತ, ಭಗವದ್ಗೀತಾ ಇದರಲ್ಲಿರ್ತೀವಿ. ಎಷ್ಟೋ ಕ್ರೈಸ್ತರ ಮನೆಗೆ ಹೋದಾಗ ಕೆಲವು ಕ್ರೈಸ್ತರ ಮನೆಯಲ್ಲಿ ಬೈಬಲೇ ಇದೆ. ಇವತ್ತಿನ ದಿನ ಈ 47 ಕೀರ್ತನೆ 1ನೇ ವಚನ ಯಾರಾದ್ರೂ ಓದಿ. ನೋಡಿದ್ರ, ನಾವು ಚಪ್ಪಾಳೆ ಹೊಡೆದು ಆರ್ಭಟದಿಂದ ದೇವರನ್ನು ಆರಾಧಿಸ್ಬೇಕಂತೆ. ಇವತ್ತಿನ ದಿನ ಏನಾಗ್ಬಿಟ್ಟಿದೆ, ಚಪ್ಪಾಳೆ ಹೊಡೆದ್ರೆ ಈ ಕೈ ತಟ್ಟೋ ಕೂಟ ಅಂತ ಹೆಸರಿಡ್ತಾರೆ. ಬೈಬಲ್ನಲ್ಲಿ ಇರೋದನ್ನ ಹೇಳಿದ್ರೆ ಒಬ್ಬೊಬ್ರು ಒಂದು ಹೆಸರಿಡ್ತಾರೆ. ಬೈಬಲ್ನಲ್ಲಿ ಇದ್ದಿದ್ದು ಇದ್ದಾಗ ಹೇಳಿದ್ರೆ ಪ್ರಪಂಚ ಇವತ್ತು ಶೇಕ. ಹಲ್ಲೆಲೂಯಾ. ನೀವೆಲ್ಲ ಹೇಗೆ ಬೆಳೆದ್ರೋ ಗೊತ್ತಿಲ್ಲ, ನಮ್ಮನ್ನೇನೋ ಕಲಿಸ್ಬಿಟ್ಟಿದ್ರಿ, ಬ್ಯಾಟ್ರಿ ಚಾರ್ಜ್ ಜಾಸ್ತಿ. ಹಲ್ಲೆಲೂಯಾ. ನನ್ನ ಕೈಯಲ್ಲಿ ಆಕ್ಟಿಂಗ್ ಮಾಡೋಕ್ಕಾಗಲ್ಲ, ಏನಿದೆಯೋ ಅದನ್ನು ಹೇಳಿ. ಹಲ್ಲೆಲೂಯಾ. ನನಗೆ ಪೋಸ್ಟು ಅದೆಲ್ಲ ಯಾವುದು ಅಷ್ಟೊಂದು ಇಂಟ್ರೆಸ್ಟ್ ಇಲ್ಲ. ಆ ಪರಲೋಕದಲ್ಲಿ ಒಂದು ಚಿಕ್ಕ ಜಾಗ ಸಿಕ್ಕಿದ್ರೆ ಸಾಕು. ಅದಕ್ಕೆ ಹೋರಾಟ ಮಾಡ್ತಾ ಇದ್ದೀನಿ. ಇಲ್ಲಾಂದ್ರೆ 33 ಕೋಟಿ ದೇವರು ಬಂದು ನಾನು ಯಾಕೆ ಇಲ್ಲಿ ಬಂದು ಪಡ್ಕೋಬೇಕು? ಅವರೆಲ್ಲ ಅದ್ಭುತ ಮಾಡಿದ್ರೆ ನಾನು ಯಾಕೆ ಯೇಸುವಿಗೆ ಸಾರಬೇಕಾಗಿತ್ತು? ಅವರೆಲ್ಲ ಮಾಡಲಿಲ್ವಲ್ಲ. ಅವತ್ತೆಲ್ಲ ಯಾರಾದರೂ ಕ್ರೈಸ್ತರು ಬಂದರೆ ಮೊಚ್ಚ ತಗೊಂಡು ಹೊಡಿಯೋಕ್ಕೂ ರೆಡಿ ಇದ್ದೆ. 33 ಕೋಟಿ ದೇವ್ರನ್ನ ಪೂಜೆ ಮಾಡೋಕ್ಕೆ ಟೈಮ್ ಇಲ್ಲ, ಇದು ಯಾವುದೇ ಫಾರಿನ್ ದೇವರು ಅಂತ ಹೇಳಿದ್ರು. ಆದರೆ ಇವತ್ತು ನನ್ನ ಕೈಯಲ್ಲಿ ಏನಿದೆ? ಸತ್ಯವೇದ ಇದೆ, ಕೈಗಳನ್ನು ತಟ್ಟಿರಿ. ಪ್ರಕಟಣೆ 19ನೇ ಅಧ್ಯಾಯ 1ನೇ ವಚನವನ್ನು ನಾವು ಗಮನಿಸುವುದಾದ್ರೆ, ಈ ಹಲ್ಲೆಲೂಯಾಗೆ ಅರ್ಥಾಡಕವಾಗಿದೆ. ನಾವೇನಾದರೂ ಹಲ್ಲೆಲೂಯಾ ಹೇಳಿದ್ರೆ ಈ ಹಲ್ಲೆಲೂಯಾ ಕೂಟ ಅಂತ ಹೆಸರಿಡ್ತಾರೆ. ಯಾಕಂತ ನನ್ಗೆ ಅರ್ಥ ಆಗ್ತಾ ಇದೆ. ಬೈಬಲ್ ಏನಿದೆಯೋ ಅದನ್ನ ಹೇಳಬೇಕು. ಈ ಜಾಗದಲ್ಲಿ 19 1ನೇ ವಚನವನ್ನ ಕೇಳೋಣ. ಯಾರಾದ್ರೂ ಓದಿ. ನೋಡಿದ್ರ, ಜಯವು ಪ್ರಭಾವವು ಶಕ್ತಿ ದೇವರಲ್ಲಿ. ಹಲ್ಲೆಲೂಯಾಗೆ ಅರ್ಥ ಅಷ್ಟೇ. ಅದಕ್ಕೆ ಯಾಕೆ ತಲೆ ಕೆಡ್ಸ್ಕೊಳ್ತೀರಾ? ಹಲ್ಲೆಲೂಯಾ ಪುಟ ಅಂತ ಯಾಕೆ ಹೆಸರಿಡ್ತೀರಾ? ವಾಟ್ ಅಥಾರಿಟಿ ವಿ ಹ್ಯಾವ್ ಟು ಕೀಪ್ ದ ನೇಮ್ಸ್? ಹಲ್ಲೆಲೂಯಾ ಅಂದ್ರೆ ಯಾರ ಕೈಲಿ ಹೇಳಕ್ಕೆ? ಹಲ್ಲೆಲೂಯಾ. ತುಂಬ ಕಷ್ಟಪಡ್ಬೇಕು. ನಿಮ್ಮ ಹತ್ರ ನೀವು ಏನೇನು ಬಾಧೆ ಪಡಬೇಕು, ಕೂಟ ಮುಗಿಯಬೇಕು.
ಬಾಯಿ ತೆಗೆಸೋದಕ್ಕೆ ನಂದೆಲ್ಲ ಕೂದಲು ಬಿದ್ದೋಗುತ್ತೆ. ಇದೇನಂದ್ರೆ ಇವತ್ತೊಂದು ಪ್ರಪಂಚದಲ್ಲಿ ಸತ್ಯ ಹೇಳಿದ್ರೆ ಯಾರು ಸರ್ ಒಂದು ದೊಡ್ಡ ಸಾಕ್ಷಿ ಏನಂದ್ರೆ ನಾನು ಇವತ್ತು ಯೇಸು ಸ್ವಾಮಿ ಹತ್ರ ಬಂದು 30ನೇ ವರ್ಷ ಆಗ್ತಾ ಇದೆ. ನಾನು ಯಾವತ್ತೂ ದೇವರ ಹತ್ರ ಬಂದು ಕೇಳೋದು ಒಂದೇ ಒಂದು, ನನ್ನನ್ನು ಆರೋಗ್ಯವಾಗಿರು. ಆರೋಗ್ಯ ಇತ್ತಂದ್ರೆ ನಾವು ಏನ್ ಬೇಕಾದ್ರೂ ಸಾಧಿಸ್ಬೋದು ಪ್ರಪಂಚದಲ್ಲಿ. ಆರೋಗ್ಯ ಕೆಟ್ಟೋಯ್ತಂದ್ರೆ 1,00,000 ಕೋಟಿ ಮನೆಯಲ್ಲಿದ್ರು ಏನು ಪ್ರಯೋಜನ ಇಲ್ಲ. ಅದಕ್ಕೆ ನಾನು ದೇವರ ಹತ್ರ ಬರುವಾಗಲ್ಲ, ದೇವರೇ ನನ್ನನ್ನು ಆರೋಗ್ಯವಾಗಿಡು. ದೇವರು ಅದೇ ಥರ ಇಟ್ಟಿಲ್ಲ. ಇದು 30ನೇ ವರ್ಷ ಯೇಸು ಸ್ವಾಮಿಯನ್ನು ಸ್ವೀಕಾರ ಮಾಡಿ ನನ್ನ ಶರೀರದಲ್ಲಿ ಇನ್ನೂ ಒಂದು ಸಲನೂ ಮಾತ್ರೆ ಹಾಕಿಲ್ಲ, ಇಂಜೆಕ್ಷನ್ ಹಾಕಿಲ್ಲ, ಕೈಗಳಂತೆ. ಇದೇ ನನ್ನ ಸಾಕ್ಷಿ. ನೀವು ನಂಬುದ್ರೇನಂದ್ರೆ ಬಿಡ್ರಿ, ಇದು ನಿಜ. ನಾನು ಹೇಳೋದೆಲ್ಲ ನಿಜ. ನನ್ನ ಜೀವಿತದಲ್ಲಿ ಆಗಿರುವ ಸಂಭವಗಳು. ಇವತ್ತು ನಮ್ಮ ಜೊತೆಗೆ ಬಂದವರು ಇಬ್ಬರು ಬಂದಿದ್ದಾರೆ. ಅವರು ಜೈಲಲ್ಲಿದ್ದವರು. ಇವತ್ತು ಅವರೇ ಆರಾಧನೆ ನಡೆಸ್ತಾರೆ ಚರ್ಚ್. ಇನ್ನೊಬ್ಬರು 14 ಲಕ್ಷ ಕಳ್ಕೊಂಡು ಬೇಕಾಬಿಕ್ಕಿಯಾಗಿ ಬ್ಯಾಂಗ್ಳೂರ್ಗೆ ಓಡಿ ಬಂದು ಕೊನೆಗೆ ನಮ್ಮ ಹತ್ರ ಸಂಪರ್ಕ ಇಟ್ಟು ಒಂದೇ ವರ್ಷದಲ್ಲಿ, ಅದು ಏನು ದೊಡ್ಡ ವಾಹನ ಚಾಲನೆ ಮಾಡಲಿಲ್ಲ, ಬರೀ ಆಟೋ ಚಾಲನೆ ಮಾಡಿ ಈಗ ಅವರು 13 ಲಕ್ಷ ಅದನ್ನ ಕಳಿಸಿದ್ದಾರೆ. Hallelujah. ಇದೆಲ್ಲ ಅದ್ಭುತ. ಯಾಕಂದ್ರೆ ನಮ್ಮ ಯೇಸು ಸ್ವಾಮಿ ಹೆಸರು ಅದ್ಭುತ ಸ್ವರೂಪನು, ಅದ್ಭುತಗಳಲ್ಲಿ ಒಡೆಯನು. ವೆರಿ ಸಿಂಪಲ್. ಕೀರ್ತನೆ 103 3ನೇ ವಚನ ನಾವು ನೋಡುವುದಾದ್ರೆ, ನೀವೆಲ್ಲ ಸೇರಿಸಿ ಅವರು ಬಹಳ ಸ್ಪೀಡ್ ಅಂತ, ಅಂದ್ರೆ ಅದಕ್ಕೆ ನಾನು ಹೆಂಡತಿನ ಇವತ್ತು ಕರ್ಕೊಂಡು ಬರ್ಬೇಕಾಯ್ತು. ಅವ್ರನ್ನ ಯಾರು ಚಾಲೆಂಜ್ ಮಾಡೋಕ್ಕಾಗಲ್ಲ. ಸೆಕೆಂಡ್ಸ್ ಅಂತ ತೆಗಿತಾರೆ ಅಂತ ಹೆಂಡತಿ ಕೊಟ್ಟಿದ್ದಾರೆ. Hallelujah. 103 3ನೇ ವಚನ ಕೀರ್ತನೆ. ಎಲ್ಲ ಅಪರಾಧಗಳನ್ನು ಕ್ಷಮಿಸುವವನು ಸಮಸ್ತ ರೋಗಗಳನ್ನು ಇನ್ನೇನ್ರಿ ಬೇಕು. ನಾನು ಎಷ್ಟೋ ಜನರ ಹತ್ರ ಪಡ್ಕೊತಾ ಇದ್ದೀನಿ. ಏಡ್ಸ್ ಬಂದ್ಮೇಲೆ ನಮ್ಮ ಹತ್ರ ಬರಬೇಡಿ, ಕ್ಯಾನ್ಸರ್ ಬಂದ್ಮೇಲೆ ಬರಬೇಡಿ, ಲಕ್ವಾ ಹೊಡೆದ್ಮೇಲೆ ಬರಬೇಡಿ, ಚೆನ್ನಾಗಿರುವಾಗಲೇ ಯೇಸು ಹತ್ರ ಬನ್ರಿ ಅಂತ ಪಡ್ಕೊತಾ ಇದ್ದೀನಿ. Hallelujah. ಈ ಜಾಗದಲ್ಲಿ ಒಂದು ಸಹೋದರಿ ನೇತ್ರ ಅಂತ ಏನಾದ್ರು ಬಂದಿದ್ದಾರೆ, ಕೈ ಎತ್ತಿಲ್ಲ. ನೇತ್ರ ಮಧುಶ್ರೀ ಅಂತ ಇಬ್ಬರು ಇದ್ದಾರೆ. ಕರೆದಿದೆ, ಬಹುಶಃ ಬರ್ಬೋದು. ಮೊನ್ನೆ ಲಾಸ್ಟ್ ವೀಕು ಹಾಸ್ಪಿಟಲೈಸ್ ಮಾಡೋದಿತ್ತು. ಪ್ರಾರ್ಥನೆಯಲ್ಲಿ ಅವ್ರು ಸ್ವಸ್ಥರಾದ. Hallelujah. ಅವ್ನು ಬರ್ಬೇಕಂತಿಲ್ಲ. ಎಲ್ಲಿಂದ ಪ್ರಾರ್ಥನೆ ಮಾಡಿದ್ರು ದೇವರು ಅದ್ಭುತಗಳನ್ನು ಮಾಡಲು ಶಕ್ತನಾಗಿದ್ದಾನೆ. Hallelujah. ಸ್ವಲ್ಪ ಪರವಾಗಿಲ್ಲ, ಬ್ಯಾಟ್ರಿ ಚಾರ್ಜ್ ಆಗ್ತಾ ಇದೆ. Hallelujah ಅಂದ್ರೆ ಏನು ಗೊತ್ತಾ? ಬ್ಯಾಟ್ರಿ ಚಾರ್ಜ್ ಆಗ್ತಾ ಇದ್ರೆ ಶರೀರದಲ್ಲಿರೋ ರೋಗಗಳು ಆಚೆ ಬೀಳ್ತಾ ಇರುತ್ತೆ. ಅದ್ಯಾವುದೋ ಕೊಲೆಸ್ಟ್ರಾಲ್ ಕಂಡುಹಿಡ್ಬಿಟ್ಟಿದ್ದಾರೆ, BP ಕಂಡುಹಿಡ್ಬಿಟ್ಟಿದ್ದಾರೆ. ಯಾಕ್ರಿ ಸಾಯ್ತು, ಚೆನ್ನಾಗಿ ತಿಂದು ಸಾಯೋದು. ತಿಂದಿಲ್ಲ ಅಂದ್ರೆ ಯಾವ ಕೆಲಸ ಮಾಡಲ್ಲ. ಆಲ್ರೆಡಿ ನಾವು ಗೌಡ್ರು ಕುರಿಗಳು ತಿನ್ನೋ, 101 ಕುರಿ ಹೊಡೆದವ್ರು, 101 ಕೋಳಿ ಹೊಡೆದವ್ರು. ಊರ ಹಬ್ಬ ನಡೀತಾ ಇತ್ತು. ನಾವು ಇರೋ ಜಾಗ ಕಾಕ್ ಸ್ಟೋನ್ ಅಂತ ಬ್ಯಾಂಗ್ಳೂರಲ್ಲಿ. ಆ ಕಾಕ್ ಸ್ಟೋನ್ಗೆ ನಮ್ಮ ತಂದೆ ಪಟೇಲರು. ಆ ಊರೇ ನಮ್ಮ ಕೈಯಲ್ಲಿತ್ತು. ಪೊಲೀಸರು ಕೂಡ ಅಲ್ಲಿ ಬರಕ್ಕೆ ಎದುರ್ತಾ ಇದ್ರು. ಯಾಕಂದ್ರೆ ನಮ್ಮ ತಂದೆನೇ ಅದನ್ನ ಅವ್ರಿಗೆಲ್ಲ ಸಮಾಧಾನ ಮಾಡಿ ಕಳಿಸ್ತಾ ಇದ್ರು. ಪ್ರತಿ ವರ್ಷಗಳು ಫಿಲ್ಮ್ ಆಕ್ಟರ್ಸ್ಗಳು ನಮ್ಮ ಮನೆಗೆ ಬಂದು ಆಮೇಲೆ ರಾಜ್ಯೋತ್ಸವ ಹೋಗ್ತಾ ಇದ್ರು. ರಾಜಕಾರಣಿಗಳು ಯಾರು ಬಂದ್ರು ನಮ್ಮ ಮನೆಗೆ ಫಸ್ಟ್ ಊಟ ಮಾಡಿ ಆಮೇಲೆ ಪ್ರಚಾರಕ್ಕೆ ಹೋಗ್ತಾ ಇದ್ರು. ಅಂಥ ಒಂದು ಮನೆ ಇವತ್ತು ದೇವರ ಮನೆ ಆಗಿದೆ. ಕೈಗಳನ್ನು ತಟ್ಟಿರಿ. ಒಂದೊಂದು ವಚನದಲ್ಲಿ ಜೀವ ಇದೆ ನೋಡಿ. ಅದು ರುಚಿಸಿ ನೋಡಿದವ್ರು ಮಾತ್ರ ಗೊತ್ತು. ಭಗವದ್ಗೀತೆ ಓದಿದ್ದೇನೆ, ಕುರಾನ್ ಓದಿದ್ದೇನೆ, ಬೈಬಲು 16 ಸಲ ಓದಿದ್ದೇನೆ. ಆದ್ರೂ ಏನು ಅರ್ಥ ಆಗಲಿ, ತುಂಬಾ ಆಳವಾಗಿದೆ.
ಯಾವುದು ಓದಿದ್ರು ತುಂಬಾ ಅರ್ಥವಾಗಿದೆ. ನೋಡಿ, ಸಾಮಾನ್ಯವಾದ ವಚನ ಇವತ್ತು ನಾವು ನೋಡ್ತೀವಿ, ಎಷ್ಟು ಕ್ಲಿಯರ್ ಆಗಿದೆ ನೋಡಿ ಆ ವಚನ. ಕರ್ತನ ಹೆಸರಿನಲ್ಲಿ ಬರುವವನಿಗೆ ಆಶೀರ್ವಾದ. ನಾವೇನು ಕರ್ತನ ಹೆಸರಲ್ಲಿ ಬರ್ತೀವಿ, ಹೆಂಡತಿ ಹೆಸರಲ್ಲಿ ಬರ್ತೀವಿ, ಗಂಡನ ಹೆಸರಲ್ಲಿ ಬರ್ತೀವಿ, ತಾಯಿ ಹೆಸರಲ್ಲಿ ಬರ್ತೀವಿ, ಮಕ್ಕಳ ಹೆಸರಲ್ಲಿ ಬರ್ತೀವಿ. ಬಟ್ ಈ ವಚನ ಆತನ ಹೆಸರಲ್ಲಿ ಬಂದವರಿಗೆ ಆಶೀರ್ವಾದ ಅಂತೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಪ್ರತಿಯೊಂದು ಗಮನಿಸುತ್ತಾ ಹೋದ್ರೆ ದೇವರು ಎಷ್ಟು ಒಳ್ಳೆಯವರು ಗೊತ್ತಾ. ಇವಾಗಂತೂ ಯಾರು ಕೈ ಬಿಡೋದಿಲ್ಲ. ನಾವು ಅವ್ರನ್ನ ಮರ್ತು ಬಿಟ್ಟಿದ್ದೀವಿ. ಅವ್ರನ್ನ ನಾವು ಮಹಿಮೆ ಪಡಿಸ್ತಾ ಇಲ್ಲ, ನಾವು ಅವ್ರನ್ನ ಘನಪಡಿಸ್ತಾ ಇಲ್ಲ, ಅವ್ರಿಗೆ ಕೊಡಬೇಕಾದಂತ ಮರ್ಯಾದೆ ನಾವು ಕೊಡ್ತಾ ಇಲ್ಲ. ಇವತ್ತಿಂದ ಪ್ರಯತ್ನ ಮಾಡಿ ನೋಡ್ರಿ, ದೇವರಿಗೆ ಕೊಡುವ ಘನವನ್ನು ಕೊಟ್ಟು ನೋಡ್ರಿ, ನಿಮ್ಮ ಮನೆಯಲ್ಲಿ ಎಲ್ಲರೂ ಆರೋಗ್ಯವಾಗಿರ್ತಾರೆ. ಅದಕ್ಕೆ ನಾನೇ ಸಾಕ್ಷಿ. ನಾನು ಮಾತ್ರ ಅಲ್ಲ, ನನ್ನ ಹೆಂಡತಿಗಳು ಒಂದು ಮಾತ್ರೆ ಮುಟ್ಟಿಲ್ಲ, ಇಂಜೆಕ್ಷನ್ ಮುಟ್ಟಿಲ್ಲ. ನನ್ನ ಮಕ್ಕಳು ಕೂಡ ಅಷ್ಟೇ, ಒಂದು ಮಾತ್ರೆ ಇಲ್ಲ, ಇಂಜೆಕ್ಷನ್ ಇಲ್ಲ. ನಮ್ಮ ಮನೇಲಿ ಯಾವ ಮೆಡಿಸನ್ ನೋಡಕ್ಕಾಗಲ್ಲ, ಯಾಕಂದ್ರೆ ಆರೋಗ್ಯದಾಯಕನು ನಮ್ಮ ಜೊತೆಲಿ ಇದ್ದಾನೆ. ಕೈಗಳನ್ನು ತಟ್ಟಿ ಐನೂರು ನೋಡಿ, ನನಗೆ ತುಂಬಾ ಸಂತೋಷ ಆಯ್ತು. ಸೆಂಟ್ರಲ್ ಮೆಥೋಡಿಸ್ಟು ರಾಯಚೂರಿಗೆ ಹೋದಾಗ ಬಿಷಪ್ ಬಂದು ನಾವು ಕರ್ಕೊಂಡೋಗಿ ಅವ್ರು ಒಂದೇ ಒಂದು ಹೇಳಿ, ಅಷ್ಟೇ ದೇವರು ಏನ್ ಹೇಳ್ತಾರೆ, ಎದ್ದಿದ್ದು ಇದಾಗಿ ಯಾರು ಏನ್ ಅನ್ಕೊಂತಾರೋ ನೀವು ಚಿಂತೆ ಮಾಡಿ. ಯಾಕಂದ್ರೆ ಅಷ್ಟು ಸುಲಭವಾಗಿ ಗೌರವದಿಂದ ಯಾರು ದೇವರ ಹತ್ರ ಬರಕ್ಕಾಗಲ್ಲ. ನಿಮ್ಮಲ್ಲಿ ಏನೂ ಆಗಿದೆ ಅದನ್ನ ಹೇಳಿ. ಯಾಕಂದ್ರೆ ಟೈಮ್ ಆಯ್ತು. ಆ ಟೈಮಲ್ಲಿ ಬೇಕಾದ್ರೆ ನಾವು ಭೂಮಿ ಬಿಡಬೇಕು. ಈ ಭೂಮಿ ನಮಗೆ ಸ್ವಂತ ಅಲ್ಲ. ಮಾರ್ಕ್ 8:36 ನೋಡುವಾಗ, ನೀನು ಪ್ರಪಂಚವನ್ನಾಗಿದ್ದು ನಿನ್ನ ಆತ್ಮವನ್ನು ಉಳಿಸಿಕೊಳ್ಳದಿದ್ದರೆ ಏನು ಲಾಭ. ಬಹಳ ಜನ ಕೃಷ್ಣನಿಗೂ ಕ್ರೈಸ್ತನಿಗೆ ಹೋಲಿಗೆ ಆಗ್ತಾರೆ. ಕೃಷ್ಣ ಯಾರು, ಕ್ರೈಸ್ತ ಯಾರು? ಕ್ರೈಸ್ತ ಅಲ್ಲಿ ಯೇಸು ಸ್ವಾಮಿಯಲ್ಲಿ ಪಾಪ ಇಲ್ಲ. ಯಾಕ್ರಿ ಕಂಪೇರ್ ಮಾಡ್ತಾರೆ ಕಳ್ಳ ಕೃಷ್ಣ? ಯೋಚನೆ ಮಾಡ್ತಾರೆ. ಕಳ್ಳ ಬೇರೆ, ಪರಿಶುದ್ಧ ಬೇರೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾಕಂದ್ರೆ ಅವರು ಕ್ರಿಸ್ತ ಒಂದೇ, ಯೇಸು ಒಂದೇ ಅಂತ ಒಂದ್ಸಲ ರಾಜ್ಕುಮಾರ್ ಹಾಡಿದ. ನಾನು ಒಪ್ಕೊಳ್ಳೋದು, ಅವ್ರಿಗೆ ಗೊತ್ತಿಲ್ದಿರ ಹಾಡ್ತಾರೆ. ಯಾಕಂದ್ರೆ ನಾನು ಎಲ್ಲಾ ದೇವರುಗಳ ಹತ್ರ ಹೋಗಿ ಬಂದವರು, ಯಾವ ದೇವರು ಯಾವ ತರ ಪಾಪ ಮಾಡಿದ್ದಾರೆ, ಯಾವ ದೇವರಿಗೆ ಎಷ್ಟು ಹೆಂಡತಿ ಇದೆ, ಅವರಲ್ಲಿ ಏನ್ ಪ್ರಾಬ್ಲಮ್ಮು, ಅವ್ರು ಯಾವ ತರ ಜನಗಳಿಗೆ ಇವತ್ತು ತೊಂದರೆ ಕೊಡ್ತಾ ಇದ್ದಾರೆ. ನೋಡಿ, ಒಂದು ಹೇಳ್ತೀನಿ, ಬಹಳ ಜನ ಕೇಳಿರ್ಬೋದು ಭದ್ರಕಾಳಿ ಅಂತ. ಆ ಭದ್ರಕಾಳಿ ರಕ್ತ ಕುಡಿಯುತ್ತೆ, ನಮ್ಮ ಯೇಸು ಸ್ವಾಮಿ ರಕ್ತ ಕೊಡ್ತಾರೆ. ಯಾವ್ದು ಬೇಕು? ಕೈಗಳನ್ನು ತಟ್ಟಿ. ಇಲ್ಲಿ ಮಾತ್ರ ಮಾತಾಡ್ತೀನಿ ಅಂತಲ್ಲ, ಓಪನ್ ಏರ್ ಮೀಟಿಂಗ್ ಅಲ್ಲೂ ಇಲ್ಲಿ ಕೂಡ ಒಬ್ರು ಮುಟ್ಟಕ್ಕಾಗಿಲ್ಲ. ಕಾಲ ಸತ್ಯ ಸತ್ಯ. ಹಲ್ಲೆಲೂಯಾ, ಹಲ್ಲೆಲೂಯಾ. ಯೋಹಾನ 8:37 ಹೇಳ್ತದೆ, ಸತ್ಯವನ್ನು ಹೇಳಿರಿ, ಸತ್ಯವು ಬಿಡುಗಡೆಯನ್ನು ಮಾಡುತ್ತದೆ. ಯಾಕಂದ್ರೆ ಒಳ್ಳೆ ಚರ್ಚ್ ಇದು, ನಿಜವಾಗಿ ಹೇಳ್ತೀನಿ, ಒಳ್ಳೆ ಗಾಳಿ ಬೀಸ್ತಾ ಇದೆ. ಪ್ರಸಂಗ ಏನಾದ್ರು ಸರಿಗಿಲ್ಲ ಅಂದ್ರೆ ಬೋರ್ಕೆನೆ ಹೊಡ್ಬಿಡ್ತಾರೆ ಜನ. ಬಹಳ ಜನ ಹೇಳ್ತಾರೆ, ನಾನು ಚರ್ಚ್ಗೆ ಹೋಗಿ ಮಲ್ಕೊಳ್ಳೋಣ ಅಂದ್ರೆ ಯಾವನೋ ಬಂದ ಉದ್ದಕ್ಕೆ ಬೈದ ನಿದ್ದೆನೇ ಬರ್ತಿಲ್ಲ. ನಾನು ಯಾಕೆ ಬೈತೀನಿ? ಸತ್ಯವೇದದಲ್ಲಿರೋದನ್ನ ತಿಳಿಸ್ತಾ ಇದ್ದೀನಿ ಅಷ್ಟೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಚರ್ಚಿಗೆ ಬರೋದು ನಿದ್ದೆ ಮಾಡಕ್ಕ, ಚರ್ಚಿಗೆ ಬರೋದು ಯಾವಾಸೋದಕ್ಕ. ನಾವು ವಾಕ್ಯವನ್ನು ಕೇಳಿ ವಾಕ್ಯದ ಪ್ರಕಾರ ನಡೆಯೋದಿಕ್ಕೆ. ಕೋಳಿ ನೋಡಿ ತನ್ನ ಮರಿಗಳನ್ನು ಯಾವ ರೀತಿ ರೆಕ್ಕೆ ಕೆಳಗಡೆ ಮರೆ ಮಾಡಿಕೊಳ್ಳುತ್ತದೋ, ದೇವರು ನಮ್ಮನ್ನು ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ದಾರೆ. ನಾವು ಓಡೋದ್ರೆ ಏನ್ ಮಾಡಾಗುತ್ತೆ? ಅದು ಬಂದು ಎತ್ಕೊಂಡು ಹೋಗುತ್ತೆ. ಮರಿಗಳು ನೋಡಿ ಸೇಫ್ ಆಗಿರುತ್ತೆ, ಅದು ಒಂದು ಆಚೆ ಬೇಕಂತ ಹೋಗುತ್ತೆ, ಅದು ಬಂದು ಎತ್ಕೊಂಡು ಹೋಗುತ್ತೆ. ಆ ತರ ನಾವು ಆಚೆ ಹೋಗ್ತಾ ಇದ್ದೀವಿ, ದಾರಿ ತಪ್ಪಿ ಹೋಗ್ತಾ ಇದ್ದೀವಿ. ತಂದೆ ತಾಯಿಗೆ ಇವತ್ತು ಮರ್ಯಾದೆ ಕೊಡಲ್ಲ, ತಂದೆ ತಾಯಿ ವಿರುದ್ಧವಾಗಿ ಹೋಗ್ತೀವಿ. ಕಟ್ಟಳೆ ಹೇಳುತ್ತದೆ, ತಂದೆ ತಾಯಿನ ಯಾರು ಗೌರವಿಸ್ತಾರೋ ಅವ್ರಿಗೆ ಆಯಸ್ಕಾಲ ಅಂತೆ. ನಾವು ಗೌರವಿಸ್ಬೇಕು. ಸುಮ್ಮನೆ ರೋಡಲ್ಲಿ
ಇದ್ರೆ ಐ ಲವ್ ಯು ಅಂತಾರೆ. ಅವಸ್ಥೆ ಪಡೋದು ಯಾರು? ತಂದೆ ತಾಯಿ ನೋಡೋದು. ಮದುವೆ ಆದ್ರೆ ಸೇಫ್ ಆಗಿರ್ತೀವಿ. ಅಲ್ಲೆಲ್ಲೂಯ್ಯ, Hallelujah. ಅಲ್ಲೆಲ್ಲೂಯ್ಯ. Hallelujah. ಬ್ಯಾಟ್ರಿ ವೀಕ್ ಆಗಿದೆ. ಅಲ್ಲೆಲ್ಲೂಯ್ಯ. Hallelujah. ಬ್ಯಾಟ್ರಿ ಯಾವಾಗಲೂ ಚಾರ್ಜಲ್ಲೇ ಇರಬೇಕು. ಅದರ ಕೊನೆಯಲ್ಲಿರೋ ಕೊರಕೆ ಹೊಡ್ಬಿಡ್ತಾರೆ. ಚೆನ್ನಾಗಿ ಸೌಂಡ್ ಪ್ರೂಫ್ ಎಲ್ಲ ಮಾಡಿದ್ದಾರೆ. ಮೋಸ್ಟ್ಲಿ ಎಲ್ರಿಗೂ ಕಿವಿ ಕೇಳಿಸ್ಬೋದು. ಬೈಬಲಲ್ಲಿ ಹೇಳುತ್ತದೆ, ಕಿವಿ ಉಳ್ಳವನು ಕೇಳ್ತಾರೆ, ಕಿವಿ ಎಲ್ರಿಗೂ ಇರಲ್ಲ. ಇದು ಹರಿಕತೆ ಅಲ್ಲ. ಕಾಲದಲ್ಲಿ ಹರಿಕತೆ ಮಾಡ್ತಾ ಇದೆ. ಇದು ನಿಜವಾದ ಕತೆ. ಇದು ನಡೆದಿರೋ ಸಂಭವ. ನೀವು ಏನ್ ಬೈಬಲ್ ಓದ್ತಿರೋ ಪ್ರತಿಯೊಂದು ಪ್ರೂಫ್ ಇದೆ ನೋಡಿ. ಸಾಮಾನ್ಯವಾಗಿ ತಲೆ ಕತ್ತರಿಸ್ಬಿಟ್ಟು ಆನೆ ತಲೆ ಇಡಕ್ಕಾಗುತ್ತಾ? ಅಲ್ಲೇ ಹೋಯ್ತು ಸ್ಟೋರಿ. ಕೈಗಳಲ್ಲಿ ತಗ ಸಭೆಗೆ ಬರೋದೆಲ್ಲ ಜಾಸ್ತಿ ಜೆಂಟೈಲ್ಸ್, ಅನ್ಯ ಜನ. ಕ್ರಿಶ್ಚಿಯನ್ಸ್ ಕಡಿಮೆ. ಯಾಕಂದ್ರೆ ಕ್ರಿಶ್ಚಿಯನ್ಸ್ ತಲೆ ಆಡಿಸ್ತಾರೆ. ಅದಕ್ಕೆ ಬೇಡ ಅಂತ. ಹೊಸಬರು ಬರಲಿ, ಹೊಸ ಹೊಸ ಜನಾಂಗಗಳು ಬರಲಿ ಅಂತ. ಯಾಕಂದ್ರೆ ನಾನು ಸಾಯಕ್ಕೆ ಮುಂಚೆ ಎಷ್ಟು ಜನಕ್ಕೆ ಶಿವಾರ್ತೆ ಸಾರಬೇಕು. ನಾನು ಮೈಸೂರಿಗೆ ಭಾಳ ಸಲ ಬಂದಿದ್ದೀನಿ. ದೇವ್ರಿಗೆ ಈ ಸಭೆಗೆ ಇದೇ ಒಂದೇ ಸಲ ಕರೆದಿದ್ದಾರೆ. ಕಾರಣ ಮೊನ್ನೆ ನಿಮಗೆಲ್ಲ ಗೊತ್ತಿರ್ಬೋದು, ಒಬ್ಬ ಸಹೋದರ ಅನಿಲ್ ಅಂತ ಬಂದಿದ್ದು, ಈ ಜಾಗದಲ್ಲಿ ಬಂದಿದ್ರಲ್ಲ, ಅನಿಲ್ ಗೌಡ. ಅವಾಗ ನಮಗೆ ಕಾಲ್ ಡ್ರೈವರ್ ಆಗಿದ್ರು. ಪಡ್ಕೊಂಡೆ ಏಸು ನಂಬಾಯ ಅಂತ. ಮನೆಗೆ ಜೈಲಿಗೆ ಹೋದ್ಮೇಲೆ ದೇವರು ಅವ್ರನ್ನ ಬಿಟ್ಟದು. ಯಾಕೆ ಹೇಳ್ತೀನಂದ್ರೆ, ನಮ್ಮ ಜೀವಿತ ಇವತ್ತಾದ್ರೂ ಬದಲಾವಣೆ ಆಗ್ಬೇಕು. ಇವತ್ತಾದ್ರೂ ದೇವ್ರ ಕಡೆ ತಿಳ್ಕೋಬೇಕು. ಇವತ್ತಾದ್ರೂ ದೇವ್ರು ಹೇಳಿದ ಮಾತನ್ನು ಕಿವಿ ಕೊಟ್ಟು ಕೇಳಬೇಕು. ನೋಡಿ, ಒಂದು ವಚನವನ್ನು ಗಮನಿಸೋಣ. ಎಜಿಕೇಲ್ ತೆಗೆದುಕೊಳ್ಳಿ. ಎಜಿಕೇಲ್ 2ನೇ ಅಧ್ಯಾಯ. ಯಾಕಂದ್ರೆ ಬರ್ಕೊಳ್ಳಿ, ಬಹಳ ಜನಕ್ಕೆ ಇದು ಉಪಯೋಗ ಆಗುತ್ತೆ. ಎಜಿಕೇಲ್ 2:1 ವಚನ. 2ನೇ ಅಧ್ಯಾಯ 1ನೇ ವಚನ. ಎಸೆಕಿಯೇಲ್ 2:1. ಆತನು ನನಗೆ, ನರಪುತ್ರನೇ, ಎದ್ದು ನಿಂತುಕೋ, ನಿನ್ನ ಸಂಗಡ ಮಾತಾಡುವೆನು ಎಂದು ಹೇಳಿದನು. ಆತನು ಈ ಮಾತನ್ನು ಕೇಳಿದ ಕೂಡಲೇ ದೇವರಾತ್ಮವು ನನ್ನೊಳಗೆ ಸೇರಿ ನಾನು ಎದ್ದು ನಿಂತುಕೊಳ್ಳುವಂತೆ ಮಾಡಿತು. ಆಗ ನನ್ನೊಡನೆ ಮಾತಾಡಿ ದಾತನ ನುಡಿಯನ್ನು ಚೆನ್ನಾಗಿ ಕೇಳಿದೆನು. ದೇವರು ಎದ್ದೋಳು ಅಂತಾರೆ, ಆಮೇಲೆ ಆತ್ಮನ ಕಲಿಸಿ ಎಬ್ಬರಿಸ್ತಾರಂತೆ. ಅಷ್ಟವರೆಗೂ ನೀವು ನಾವು ಎದ್ದೋಳಲ್ಲ. ನಾವೆಲ್ಲ ಸಿಕ್ಕಾಪಟ್ಟೆ ಹೇಗೆ ತಿಂದಿದ್ದೀವಿ, ಅದಕ್ಕೆ ಎದ್ದು ನಿಂತಿದ್ದೀವಿ. Hallelujah. ಅದು ನೀವು ಮುಂದಕ್ಕೆ ಹೋಗ್ತಾ ಇದ್ರೆ ಲಾಸ್ಟ್ ವಚನ ನಾವು ಸ್ವಲ್ಪ ಗಮನಿಸೋಣ. 7ನೇ ವಚನ. ಅವರು ಕೇಳಿದರು, ಕೇಳದೆ ಹೋದರು, ನೀನು ನನ್ನ ಮಾತುಗಳನ್ನು ಅವರಿಗೆ ನುಡಿಯಲೇಬೇಕು. ಅವರು ದ್ರೋಹಿಗಳೇ ಹೌದು. ನೋಡಿದ್ರೆ ಹೇಗಿದೆ? ಅವರೆಲ್ಲ ಕೆಟ್ಟೋಗಿರೋರೆ, ಅವರೆಲ್ಲ ದೇವರನ್ನು ಬಿಟ್ಟು ಹೋಗಿರೋರೆ. ಆದ್ರೆ ನೀವು ಹೇಳೋದು ಹೇಳು. ಈಗಲಾದರೂ ಅವರು ನನ್ನ ಕಡೆಗೆ ತಿರುಗಿಕೊಳ್ಳಿರಿ. Hallelujah. ನೋಡಿ, ನಾವು ಯಾರಿಗೂ ಸ್ವಂತ ಇಲ್ಲ ಅಂತೆ. ಏಷಾಯ 43:1 ನೀವು ಯಾರಿಗೂ ಸ್ವಂತ ಇಲ್ಲ. ದೇವರು ಹೇಳ್ತಾರೆ, ನೀನು ನನ್ನವನು. Hallelujah. ಯಾಕಂದ್ರೆ ಹೋಗ್ತಾ ಇದ್ರೆ ಟೈಮ್ ಸಾಲಲ್ಲ, ನೀವು ಬರ್ಕೊಂಡು ಹೋಗ್ತಾ ಇದ್ರಿ. ಪ್ರತಿಯೊಂದು ವಚನಗಳು ಕಾರ್ಯರೂಪಕ್ಕೆ ನಿಮ್ಮಲ್ಲಿ ಬರುವ ಅದ್ಭುತಗಳಾಗ. ನೀವು ಯಾರು ನಂಬಲ್ಲ, ಮೊಬೈಲಲ್ಲಿ ಫೋನ್ ಮಾಡಿ ಪ್ರೇಯರ್ ಮಾಡಿ 10 ಕ್ಯಾನ್ಸರ್ ಗುಣ ಆಗಿದೆ. ಕೈಗಳನ್ನು ತಟ್ಟಿದೆ. ಇದು ನಿಜ. ಒಂದು ಮಗು ಕ್ಲಿನಿಕಲ್ಲಿ ಸತ್ತೋಗಿ, ಆದರೆ ಒಬ್ಬ ಹಿಂದೂ ಮನುಷ್ಯ ಒಂದು ದೊಡ್ಡ ಕೂಟದಲ್ಲಿ ಪ್ರಸವ ಮಾಡುವಾಗ ನನ್ನ ಕಾರ್ಡನ್ನು ಇಸ್ಕೊಂಡಿದ್ದ. ಆ ಮಗು ಹೆಂಗಿದ್ರು ಸತ್ತೋಗಿದೆ, ಒಂದು ಪ್ರಾರ್ಥನೆ ಮಾಡಿಸ್ಕೊಂಡು ಹೋಗ್ಬಿಡೋಣ ಅಂತ ಹೇಳಿ ಆ ಮಗುನ ಆಟೋಲ್ಲಿ ಕರ್ಕೊಂಡು ಬರ್ತಾ ಇದ್ದ. ಇದು ನಡೆದ ಸಂಭವ. ಆಟೋಲಿ ಕರ್ಕೊಂಡು ಬಂದು ನಮ್ಮ
ಪ್ರಕಾಶ ಬೆಳಕು ನಮ್ಮ ಆಲಯದಲ್ಲಿ ಹಾಗೆ ಬಂದು ಆ ಮಗು ಮೇಲೆ ಇಳಿದು ಆ ಮಗು ಸತ್ತಿರೋ ಮಗು ಜೀವಂತವಾಗಿ ಇಳಿದು. ಇದು ನನಗೆ ಸಂಭವ. ಈಗ ಆರನೇ ತರಗತಿ ಓದ್ತಾ ಇದೆ ಮಗು. ಅದನ್ನ ನೋಡಿ ಒಂದು ಕುಟುಂಬ ಬಂತು ಚರ್ಚ್ಗೆ, ಹಿಂದೂಸು, ಬಹಳ ಶ್ರೇಷ್ಠವಾದ ಹಿಂದೂಸು. ಆ ಸಾಕ್ಷಿ ಕೇಳಿ ನಮ್ಮ ಆಲಯಕ್ಕೆ ಬಂದು ಅವ್ರ ಮನೆ ಕರ್ಕೊಂಡೋಗಿ ಪೂರ್ತಿ ಪೂಜಾ ಮಂದಿರ ಥರ ಇತ್ತು ಅವ್ರ ಮನೆ. ಅಷ್ಟೇ ಸಾಕಾಗೋಯ್ತು. ಎಲ್ಲ ದೇವ್ರನ್ನ ನಂಬಿ ದಯವಿಟ್ಟು ಇದನ್ನೆಲ್ಲ ತೆಗೆದುಬಿಡಿ. ಇಲ್ಲ, ನಾನು ತೆಗಿಯಲ್ಲಪ್ಪ, ನಂದು ಏನಿದ್ರು ವಚನ ಹೇಳ, ನೀವು ತೆಗಿ. ಆಮೇಲೆ ಅದಕ್ಕೂ ಕೆಟ್ಟ ಹೆಸರು ಹೇಳ್ಬಿಡ್ತಾರೆ. ಪಾಸ್ಟ್ ಮನೆಗೆ ಬಂದ್ರು ಎಲ್ಲ ತೆಗಿಸ್ತಾರೆ. ನನಗೆ ಯಾಕೆ ಈ ಕೆಲಸ? ನಿಮ್ ಕಷ್ಟ ಹೋಗ್ಬೇಕಾದ್ರೆ ನೀವು ತೆಗಿಬೇಕು. ಯಾಕಂದ್ರೆ ಯೇಸು ಸ್ವಾಮಿ ನಾವು ನೋಡುವಾಗ ನಾನೇ ಮಾರ್ಗವು ಸತ್ಯವೂ ಜೀವವೂ ಆಗಿದ್ದೇನೆ, ನನ್ನ ಹೊರತು ಯಾರು ತಂದೆ ಬಳಿಗೆ ಹೋಗಲಾರಿರಿ. 100% nobody can go without Jesus to heaven. Hallelujah. Hallelujah. ನೋಡಿ, ಈ ಸಭೆಗಳಲ್ಲಿ ಯಾಕೆ ನಿಂತೋಗಿದೆ ಗೊತ್ತಾ? ಪಿತನ ಸುತ್ತನ ಪವಿತ್ರಾತ್ಮ ಅವನ್ನ ಬೇರೆ ಪಡಿಸಲ್ಲ. ಪಿತನ ಸುತ್ತನ ಪವಿತ್ರಾತ್ಮ ನಾಮದಲ್ಲಿ ಜ್ಞಾನಸ್ನಾನವನ್ನು ಕೊಡಲ್ಪಡುತ್ತಿದೆ. ಇದು ನಿಜ. ಅವ್ರ ಮೂವರನ್ನ ನಾವು ಬೇರ್ಪಡಿಸಕ್ಕಾಗಲ್ಲ. ಯೋಹಾನ 1ನೇ ಅಧ್ಯಾಯ 3ನೇ ವಚನ, ಆತನಿಲ್ಲದೆ ಒಂದು ಸೃಷ್ಟಿ ಆಗಲಿಲ್ಲ. ಅದೇ ಯೋಹಾನ 1ನೇ ಅಧ್ಯಾಯದಲ್ಲಿ 10ನೇ ವಚನ, ನಮ್ಮನ್ನು ನೋಡಕ್ ಬಂದ್ರಂತೆ ದೇವರು, ಆದ್ರೆ ಯಾರು ಸ್ವೀಕಾರ ಮಾಡಲಿಲ್ಲ. ದುಃಖದ ಸಂಗತಿಗಳು ಇವೆಲ್ಲ. ಇವಾಗಲೂ ಕೂಡ ಯೇಸು ಸ್ವಾಮಿ ನಮ್ಮನ್ನು ನೋಡಕ್ ಬರ್ತಾ ಇದ್ರು, ಇವತ್ತು ಸ್ವೀಕಾರ ಮಾಡೋರಿಲ್ಲ. ಅವರು ಅದ್ಭುತ ಮಾಡಕ್ಕೆ ರೆಡಿಯಾಗಿದ್ದಾರೆ. ಒಂದು ಮನೆಗೆ ಹೋಗಿದ್ದೆ, ಅವನ್ನ ಸತ್ತೋಗ್ಬಿಡ್ತಾರೆ ಅಂತ ಹೇಳಿದ್ರು. ನಾನು ಹೇಳಿದೆ, ನಾಳೆ ಬರ್ತೀನಿ ಭಾನುವಾರ ಹೆಂಗಿದ್ರು ಚರ್ಚ್ ಮುಗಿಸ್ಕೊಂಡು. ಅವರು ಸೊಸೆ ಒಂದು ಮಾತು ಹೇಳಿದ್ರು, ಅಯ್ಯ ಸತ್ತೋದ ಮೇಲೆ ಬರ್ತೀರಾ, ದಯವಿಟ್ಟು ಬನ್ನಿ ಒಂದು ಪ್ರೇ ಮಾಡ್ತೀನಿ. ಅವಾಗ ಅವ್ರು ಎತ್ಕೊಂಡು ಬಂದು ಸೋಫಾ ಮೇಲೆ ಇಟ್ಟರು. ಕಿಡ್ನಿ ಫೇಲರು, ಲಂಗ್ಸ್ ಫೇಲರು, ಕೈ ಕಾಲು ಬಿದ್ದೋಗಿದೆ ಎಲ್ಲ. ನಾನು ಸಾಕ್ಷಿ ಹೇಳ್ತಾ ಇದ್ದೀನಿ, ಎಲ್ಲ ಅಂಗಗಳು ಸರಿ ಹೋಯ್ತು. ಕೈಗಳನ್ನು ತಟ್ಟಿರಿ. ಅಷ್ಟೇ, ಬಹಳ ಈಸಿ. ಯೋಹಾನ 11:40 ಯಾರು ಬೇಕಾದ್ರೂ ಹೇಳ್ಬೋದು. ನೀವು ನಂಬುವುದಾದ್ರೆ ದೇವರ ಮಹಿಮೆ ಕಾಣಿವಿ. ನಂಬೇಕಲ್ಲ, ನಂಬುದ್ರೆ ದೇವರ ಮಹಿಮೆ ಕಾಣೋದು. ಅವ್ರು ಯಾವ ನಂಬಿಕೆಯಿಂದ ಬರ್ತಾರೆ ಅದು ಮುಖ್ಯ. ಯಾಕೆ ನಾನು ನಿಮ್ಗೆ ಬಡ್ಕೊತಾ ಇದ್ದೀನಿ ಅಂದ್ರೆ, ನಾನು 35 ವರ್ಷ ಎಷ್ಟು ಬಾಧೆ ಪಟ್ಟಿದ್ದೀನಿ ನನಗೆ ಗೊತ್ತು. ಕಣ್ಣು ದೇವರುಗಳನ್ನ ಪೂಜೆ ಮಾಡಿ ಏನು ಆಗದೆ ಕೊನೆಗೆ ಯೇಸುವಿನ ದರ್ಶನ ಬಂದಾಗ ನನ್ನ ಲೈಫ್ ಚೇಂಜ್ ಆಯಿತು. ಕೈಗಳನ್ನು ತಟ್ಟೋಣ. ನನಗೂ ಮತ್ತು ಗೌಡ್ರಿ ಯಾರಿಗೂ ಎದುರೋದಿಲ್ಲ. ಸತ್ತೋಗಿರೋ ದೇವರುಗಳ ಬಗ್ಗೆನೇ ನಾವು ಅಷ್ಟು ಧೈರ್ಯವಾಗಿ ಮಾತಾಡುವಾಗ, ಸತ್ತು ಉಣಲ್ಪಟ್ಟು 3ನೇ ದಿನ ಎದ್ದಿಲ್ಲ ದೇವ್ರ ಬಗ್ಗೆ ಹೇಳೋದು ಭಯನ. ಆ ಕಣ್ಣುಗಳು ಮಣ್ಣುಗಳು ಮಾತಾಡಲ್ಲ, ನಮ್ಮ ದೇವರು ಮಾತಾಡ್ತಾರ್ರಿ. ಬಹಳ ಜನಗಳಿಗೆ ಎಕ್ಸ್ಪೀರಿಯನ್ಸ್ ಆಗಿದೆ. ನಮ್ಮ ದೇವರು ಮಾತಾಡುವ ದೇವರು. ನಮ್ಮ ದೇವರಿಗೆ ಕಣ್ಣು ಕಾಣಿಸುತ್ತದೆ. ಬಹಳ ಜನ ಸಂಡೇ ಚರ್ಚ್ ಮಿಸ್ ಆಗ್ತೀರಾ. ಅವ್ರಿಗೆಲ್ಲ ಏನ್ ಹೆಸರು ಗೊತ್ತಾ? ಇಯರ್ಲಿ ಕ್ರಿಶ್ಚಿಯನ್ಸ್, ಲೆಂಟ್ ಕ್ರಿಶ್ಚಿಯನ್ಸ್, ಆಮೇಲೆ ಕ್ರಿಸ್ಮಸ್ ಕ್ರಿಶ್ಚಿಯನ್, ಇನ್ನೊಂದು ಮದುವೆ ಕ್ರಿಶ್ಚಿಯನ್. ಅವಾಗಲೇ ಅವ್ರ ದರ್ಶನ ಅವವರೆಗೂ ಬರಲ್ಲ. ಐನವ್ರು ಎಷ್ಟು ಕಷ್ಟಪಡ್ತಾರೆ, ಐನವ್ರು ಕೇಳಿ ನೋಡಿ ಗೊತ್ತಾಗುತ್ತೆ. ಒಂದು ಸಂಡೇ ಮಿಸ್ ಆಯ್ತು ಅಂದ್ರೆ ಎಂತ ಒಂದು ಪ್ರಾಬ್ಲಮ್ ಆಗುತ್ತೆ ಗೊತ್ತಾ? ಪ್ರತಿ ಭಾನುವಾರ ನಿಮಗಾಗಿ ದೇವರು ವಾಕ್ಯವನ್ನ ಇಟ್ಟಿರ್ತಾರೆ. ನೀವು ತಪ್ಪಿಸ್ಕೊಂಡು ಹೋಗ್ತಾ ಇದ್ದೀರಾ. ಅದಕ್ಕೆ ಭಯಂಕರವಾದ ಆಕ್ಸಿಡೆಂಟ್ಗಳು, ಭಯಂಕರವಾದ ಪ್ರಾಬ್ಲಮ್ಮು, ಭಯಂಕರವಾದ ಮನೆಗಳಲ್ಲಿ ಅಡಚಣೆ, ಭಯಂಕರವಾದಲ್ಲಿ ಮನೆಗಳು ಹೊಡೆದೋಗ್ತಾ ಇದೆ. ಕುಟುಂಬ ಸಮೇತ ಚರ್ಚಿಗೆ ಬಂದಿದ್ರೆ ನಿಮ್ಮ ಕುಟುಂಬ ಹೊಡೆದೋಗ್ತಾ ಇರಲಿಲ್ಲ. ಕುಟುಂಬ ಸಮೇತ ಪ್ರಾರ್ಥನೆ ನಿಮ್ಮ ಮನೆಯಲ್ಲಿ ಮಾಡಿದ್ರೆ ಇವತ್ತು ನಿಮ್ಮ ಮನೆಯಲ್ಲಿ ಅಡಚಣೆ ಆಗ್ತಾ ಇರಲಿಲ್ಲ. ತಂದೆ ಒಂದು ಕಡೆ, ತಾಯಿ ಒಂದು ಕಡೆ, ಮಕ್ಕಳು ಒಂದು ಕಡೆ. ಯಾಕೆ? ಜೋಶುವ ಪಾಠ ನಿಮ್ಗೆ ಗೊತ್ತಿಲ್ವಾ? 24:15 400
ಅಪ್ಪ ಎಷ್ಟು ಚೆನ್ನಾಗಿ ಹೇಳ್ತೀರಿ, ಅದ್ರ ಕುಟುಂಬ ಪ್ರಾರ್ಥನೆ ಇರಲ್ಲ, ಟ್ರೈ ಮಾಡಿ ಮನೆಗೆ ಹೋಗಿ. ಎಲ್ಲ ಸೀರಿಯಲ್ ಸ್ತ್ರೀಗಳು ಇಲ್ಲಿ ಕೂತಿರೋದು, ಯಾವಾಗಲೂ ಸೀರಿಯಲ್ ಅಂತ ಕೂತಿರ್ತಾರೆ. ಸೀರಿಯಲ್ ಅಷ್ಟು ಗಮನವಾಗಿ ಇಟ್ಟು ನೋಡ್ತಾರೆ. ಚರ್ಚಿಗೆ ಬರ್ತಾರ ನೋಡಿ, ನೋಡೋಣ. ಇದು ನಿಜ. ಕೀರ್ತನೆ 11ನೇ ಅಧ್ಯಾಯ 4ನೇ ವಚನವನ್ನು ಯಾರಾದ್ರೂ ಒಬ್ರು ಹೋದ್ರಿ ಟಕ್ಕಂತ. ಕೀರ್ತನೆ 11:4. ಯೆಹೋವನು ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಯೆಹೋವನು ಪರಿಶುದ್ಧ ಮಂದಿರದಲ್ಲಿ ಇದ್ದಾನೆ, ಸ್ಥಾಪಿಸಿದ್ದಾನೆ. ಆಮೇಲೆ ಮಾನವರನ್ನು ನೋಡುತ್ತವೆ. ಬಹು ಸೂಕ್ಷ್ಮವಾಗಿ ಪರಿಶೋಧಿಸುತ್ತಾರೆ. ಎಲ್ಲಿ? ಚರ್ಚಲ್ಲಿ. ಮನೇಲಿ ಕೂತ್ಕೊಂಡಿದ್ದು ಪಿಕ್ಚರ್ ನೋಡ್ಕೊಂಡು ನಾನು ಹೆಮ್ಮೆ ಪಡ್ತೀನಿ. ನನ್ನ ಮಗಳು ನನ್ನ ಮಗ ಇವಾಗಲೂ ಆ ಥಿಯೇಟ್ರ್ ಅನ್ನೋದೇ ಗೊತ್ತಿಲ್ಲ, ಥಿಯೇಟ್ರಲ್ಲೇ ಕಾಲಿಟ್ಟಿಲ್ಲ. ನಾನಾದ್ರೂ ರಾಜ್ಕುಮಾರ್ ಭಕ್ತ. ಅವಾಗ ಹಿಂದೂ ಆಗಿದ್ದಾಗ ರಾಜ್ಕುಮಾರ್ ಬಂದ್ರೆ ಸಾಕು, ಅವ್ರ ಜೊತೆ ನೋಡೋಕೆ ಬಿಡ್ತಾ ಇದ್ದೆ, ಪಿಕ್ಚರ್ಗಳು ಕೂತ್ಕೊಳ್ತಾ ಇದ್ದೆ. ನಮ್ಮ ತಾಯಿ ಇನ್ನೂ ಭಕ್ತಿ. ಫಸ್ಟ್ ಡೇ ನೀನು ಹೋಗ್ಬಿಡೋ, ಥರ್ಡ್ ಡೇ ಟಿಕೆಟ್ ನನ್ನ ಹತ್ರ ಇರ್ಬೇಕು, ನನ್ನ ಕರ್ಕೊಂಡು ಹೋಗ್ಬೇಕು. ಆವಾಗ ಯೇಸು ಸ್ವಾಮಿ ಬಂದ್ರು, ಎಲ್ಲ ಹೋಯ್ತು. ಅಣ್ಣವ್ರು ಅಂತ ಇದ್ದೀವಿ. ಅಣ್ಣವರು ಅಪ್ಪ ಅವರು ಎಲ್ಲ ಯೇಸು ಸ್ವಾಮಿ ಹಾಕ್ಬಿಟ್ರು. ಕೈಗಳನ್ನು ತಟ್ಟಿ. ಹತ್ತನೇ ತರಗತಿ ಕೂಡ ಓದಿಲ್ಲ, ಐಶ್ವರ್ಯನ ಹೋಗುತ್ತೀರಿ. ನಿಮ್ಮ ಮಗಳು ನಿಮ್ಮ ಮನೇಲಿ ಎಷ್ಟು ಅಂದವಾಗಿದ್ದಾರೆ, ಅವ್ರನ್ನ ಹೋಗಲ್ಲ ರೀ ಇವತ್ತು. ಯೋಚನೆ ಮಾಡಿ ನೋಡಿ. ನಮ್ಮ ಚರ್ಚಲ್ಲಿರೋ ಅಂದವಾದ ಮಕ್ಕಳು ಎಲ್ಲೂ ಇಲ್ಲ. ಯಾಕೆ ಗೊತ್ತಾ? ನಮ್ಮ ದೇವರ ಹೆಸರು ಸೌಂದರ್ಯವುಳ್ಳ ದೇವರು. ಕೈಗಳನ್ನು ತಟ್ಟಿರಿ. ಬಹಳ ಜನ ಚರ್ಚಿಗೆ ಬರ್ತಾರೆ, ಸೆಂಟ್ ಹಾಕೊಂಡು ಬರ್ತಾರೆ. ಯಾಕಂದ್ರೆ ಯೇಸು ಸ್ವಾಮಿ ಹಂಗೆ ಆ ಸೆಂಟಲ್ಲಿ ಸ್ಟನ್ ಆಗಿ ನಿಮ್ಮ ಮೈ ಮೇಲೆ ಬಂದ್ಬಿಡ್ಬೇಕು. ಸೆಂಟ್ ಏನಕ್ಕೆ ಹಾಕ್ತಾರೆ ಹೇಳಿ? ಏನಕ್ಕೆ ಹಾಕ್ತಾರೆ? 3 ತಿಂಗಳು ಸ್ನಾನ ಮಾಡಿರೋ. ಯೋಚನೆ ಮಾಡಿ. ಶುದ್ಧವಾಗಿ ಬರೋದು ಒಳ್ಳೇದು, ನೀಟಾಗಿ ಬರೋದು ಒಳ್ಳೇದು. ನಮ್ಮ ಚರ್ಚಲ್ಲಿ ಹೇಳ್ತಾ ಇರ್ತೀವಿ, ಯಾರಾದ್ರೂ ಸಿಕ್ಕಾಪಟ್ಟೆ ಮೇಕಪ್ ಹಾಕೊಂಬಂದ್ರೆ ದೇವ್ರೆ ಹೆಂಗಾದ್ರೂ ಕರೆಕ್ಟ್ ಆಫ್ ಮಾಡಿಬಿಡಪ್ಪ ಅಂತ. ಅವಾಗ ಏನಾಗುತ್ತೆ? ನರಕ, ಮೈಯೆಲ್ಲ ಬೆವರು. ದಿಸ್ ಇಸ್ ಒರಿಜಿನಲ್ ಫೇಸ್, ನಾಟ್ ಇವನ್ ಅ ಪೌಡರ್. ಒರಿಜಿನಲ್ ಆಗಿ ಬಂದ್ರೆ ಒರಿಜಿನಲ್ ಆಶೀರ್ವಾದ, ಡೂಪ್ಲಿಕೇಟ್ ಆಗಿ ಬಂದ್ರೆ ಡೂಪ್ಲಿಕೇಟ್ ಆಶೀರ್ವಾದ. ಮುದುಕರು ಅಂತ ಹೇಳ್ತಾರೆ. ಮುದುಕರು ಏನ್ ಮಾಡ್ತಾರೆ? ಚಿಕ್ಕ ವಯಸ್ಸು ತರ ಕಾಣಿಸ್ಬೇಕಂತೆ, ಕಲರ್ ಹೊಡ್ಕೊಂಡ್ ಬರ್ತಾರೆ. ಅಲ್ಲೇಲೂಯ್ಯ. ಒಂದು ಹೇಳ್ತೀನಿ, ದೇವರ ಹತ್ರ ಮಾತ್ರ ನಾವು ಆಟ ಆಡಬಾರ್ದು. ನಾವು ಇರ್ಬೇಕಂದ್ರೆ ಆತನ ಮಾತನ್ನ ಶ್ರದ್ಧೆಯಿಂದ ಕೇಳಬೇಕು, ಆತನ ಮಾತುಗಳನ್ನು ಗೌರವಿಸ್ಬೇಕು. ಬಹಳ ಜನ ಹೇಳ್ತಾರಲ್ಲ, ಹಿಂದೂ ಸಂಪ್ರದಾಯಗಳು ಬಂತು ಅಂತ. ಒಂದು ರಹಸ್ಯ ನಿಮ್ಗೆ ಹೇಳ್ತೀನಿ. ಬೈಬಲಲ್ಲಿ ಧರ್ಮೋಪದೇಶ ಕಾಂಡ 12ನೇ ಅಧ್ಯಾಯ 1ರಿಂದ 4 ಗಮನಿಸಿ ನೋಡಿ. ಅವ್ರು ಏನೇನು ಮಾಡ್ತಾರೆ ಅದರಲ್ಲಿದೆ. ಧರ್ಮೋಪದೇಶ ಕಾಂಡ 12 1ರಿಂದ 4. ಸ್ವಲ್ಪ ಯಾರಾದ್ರೂ ಬೇಗ ಓದಿ. ನೀವು ಸೇರಿದಾಗ ಅನುಸರಿಸಬೇಕಾದ ಆಜ್ಞಾವಿಧಗಳು ಇವೆ. ಆಮೇಲೆ ದೇಶದಲ್ಲಿ ಬೆಟ್ಟಗಳ ಮೇಲೆಯೂ ದಿಣ್ಣಗಳ ಮೇಲೆಯೂ ಅಳ್ಳಿಕೊಂಡ ಮರಗಳ ಕೆಳಗಡೆಯೂ ತಮ್ಮ ದೇವರುಗಳನ್ನು ಆರಾಧಿಸುತ್ತಾರಷ್ಟೇ. ಹಿಂದೂಯಿಂದ ಬಂದಿದೆಯಂತೆ ರೀ, ಬೈಬಲಿಂದ ರೀ ಬಂದಿರೋದು. ಮರದ ಕೆಳಗಡೆ ದೇವರು, ಬೆಟ್ಟದ ಮೇಲೆ ದೇವರು, ದಿಣ್ಣೆ ಮೇಲೆ ದೇವರು. ಇದ್ರಲ್ಲಿ ತೋರಿಸ್ರಿ ಯಾಕೆ ಹಿಂದೂಗಳು ನಂಬಲ್ಲ ಇವತ್ತು? ಒಂದೇ ಒಂದ್ಸಲ ಮೊನ್ನೆ ನೋಡಿ, ನೀವು ನಂಬಲ್ಲ, ಎಲ್ಲೇ ಪ್ರೂಫ್ ಕೇಳಿದಾರ, ರವೀಂದ್ರ ಅಂತ ಇದ್ದಾರೆ, ಕೇಳಿ ನೋಡಿ. 20 ಹಿಂದೂಸ್ಗಳು
ಹಿಂದೂಸ್ಗಳು ಕರೆದ್ರು, ಮೆಸೇಜ್ ಕೊಡು ನಮ್ಮ ಮನೆಗೆ ಬಂದು ಅಂತ. ಆ 20 ಜನ ಸೇರಿದ್ರು. ವಾಕ್ಯ ಕೊಟ್ಟ ಮೇಲೆ 20 ಜನ ಚರ್ಚಲ್ಲಿ ಕೂತ್ಕೊಂಡಿದ್ದಾರೆ. ಇವತ್ತು ಕೈಗಳನ್ನು ತಟ್ಟಿರಿ. ಅದು ಒಂದು ಇಲ್ಲೇ ಸತ್ತೋಗ್ಬಿಡ್ಬೇಕು, ಯೇಸುಗೋಸ್ಕರ ಸತ್ತು ಸಾಯ್ಬೇಕು, ಅದು ಯೇಸು ರಾಜ್ಯದಲ್ಲಿ ಇರ್ಬೇಕು. Hallelujah. ನೋಡಿ, ಬೆಟ್ಟದ ಮೇಲೆ ದಿನ ಮೇಲೆ ಇದನ್ನೆಲ್ಲ ಹೊಡೆದಾಕಂತ ಹೇಳಿದೆ ಬೈಬಲಲ್ಲಿ. ಅವಾಗಲೇ ಈ 3 ಜನರು ಅದನ್ನ ದೇವರು ಮಾಡ್ಕೊಂಡ್ಬಿಡ್ತಾರೆ ಅಂತ ನಾನು ಹೇಳಿಲ್ಲ. ಮಂತ್ರ ತಂತ್ರಗಳನ್ನ ಮನೆಗೆ ಸೇರಿಸಬಾರ್ದು ಅಂತ ಧರ್ಮೋಪದೇಶ 18ನೇ ಅಧ್ಯಾಯದಲ್ಲಿ 9ರಿಂದ 14ವರೆಗೂ ಬರೆಯಲ್ಪಟ್ಟಿದೆ. ಬರ್ಕೊಂಡ್ಬಿಡಿ, ನೀವು ಓದಿದ್ರೆ ಟೈಮ್ ಸಾಲಲ್ಲ. ಶಕುನ ನೋಡೋರು, ಯಂತ್ರ ಮಂತ್ರಗಳು ಮಾಡೋರು, ಇವ್ರನ್ನ ಯಾರ ಹತ್ರ ಸೇರಿಸಬಾರ್ದು ಅಂತ ಹಾಕಿದೆ. ನೀವು ಹತ್ರ ಸೇರಿಸ್ಕೊಂಡು ಯಾಮಾರಿಸ್ತಾ ಇದ್ದೀರಿ, ಯಾಮಾರ್ಕೊಂಡು ಹೋಗ್ತಾ ಇದ್ದೀರಿ. ನಮಗೇನೋ ಗೊತ್ತಿಲ್ಲ. ಅವಾಗ ನಾವು ಅನ್ಯರು ಎಲ್ಲರನ್ನೂ ಸೇರಿಸಿಟ್ಕೊಂಡಿವಿ. ನೀವು ಕ್ರೈಸ್ತರು ಅವ್ರನ್ನ ಯಾಕೆ ಸೇರಿಸ್ತೀರಾ? ಏನಾದ್ರೂ ಯೇಸು ಸ್ವಾಮಿ ಹತ್ರ ಅದ್ಭುತ ಆಗಿಲ್ಲ ಅಂದ್ರೆ ಯಾರ ಮಾತೋ ಕೇಳಿ ಮಂತ್ರ ಮಾಡ್ಸಕ್ ಹೋಗ್ತೀರಾ? ದರಿದ್ರಗಳು ತುಂಬಿದೆ ಕ್ರೈಸ್ತರ ಮನೆಗಳಲ್ಲಿ. ನಾವೆಲ್ಲ ಬಿಟ್ಟು ಆಚೆ ಬಂದಿದ್ದೀವಿ, ನೀವು ಅದ್ರಲ್ಲಿ ಸೇರಕ್ ಹೋಗ್ತಾ ಇದ್ದೀರಾ. Hallelujah. ಎಷ್ಟು ಜನ ಸಂತೋಷವಾಗಿದ್ದೀವಿ. ಎಲ್ಲಿ ಪಾಸ್ ಸಂತೋಷ ಬೈತಾ ಇದ್ರೆ ನಾನು ಬೈಯಲ್ಲ, ಸತ್ಯ ಹೇಳ್ತಾ ಇದ್ದೆ. ಮುಸುಕು ಹಾಕಿಕೊಳ್ಳದ ಸ್ತ್ರೀ ಏನ್ ಮಾಡಬಾರ್ದಂತೆ? ಪ್ರಾರ್ಥನೆಯನ್ನಾಗಲಿ ಪ್ರವಾದನೆಯಾಗಲಿ ಮಾಡಬಾರ್ದು. ಮುಸು ಹಾಕೊಂಡು ಜನ ಕೂತಿದ್ದಾರೆ ನೋಡಿ, ಎಷ್ಟೊಂದು ಜನ. ಯಾವಾಗಲೂ ದೇವರಿಗೆ ಮರ್ಯಾದೆ ಕೊಡ್ಬೇಕು. ನನಗೆ ಮರ್ಯಾದೆ ಕೊಡ್ಬೇಡಿ. ನಾನು ಏನೂ ಇಲ್ಲ, ಮಣ್ಣಲ್ಲಿ ಹುಟ್ಟಿದ್ದೀನಿ, ಮಣ್ಣು ಕೊಟ್ಟು ಹೋಗ್ತೀವಿ. ಆತ್ಮದಿಲ್ಲ ಬಂದ್ರು ಆತ್ಮ ಪರಲೋಕ ಕೊಟ್ಟೋಯ್ತು. ಹಲ್ಲೆಲೂಯಾ. ಯೋಹಾನ 3ನೇ ಅಧ್ಯಾಯ 6ನೇ ವಚನ ಓದಿ ನೋಡ್ರಿ. ಯೋಹಾನ 3:6. ಬೇಗ ನೀವು ಸಹಾಯ ಮಾಡ್ಬೇಕು ನಮ್ಗೆ. ದೇಹದಿಂದ ಹುಟ್ಟಿದ್ದು ದೇಹಕ್ಕೆ ಆತ್ಮವೇ, ದೇಹದಿಂದ ಹುಟ್ಟಿದ್ದು ದೇಹವೇ, ಆತ್ಮದಿಂದ ಹುಟ್ಟಿದ್ದು ಆತ್ಮವೇ. ನೋಡಿ, ಆದಾಮನ್ನ ಎಷ್ಟೊಂದು ಪ್ರೀತಿಯಿಂದ ದೇವರು ಸೃಷ್ಟಿ ಮಾಡಿದ್ರು. ಇವಾಗೂ ನೋಡಿ, ಗಂಡನ ಮನೆ ಚೆನ್ನಾಗಿ ಸಾಕ್ತಾರೆ, ಹೆಂಡತಿ ಮಂದಿ ತಕ್ಷಣ ಸರಿ ಹಿಡ್ಕೊಂಡು ಹೋಗ್ತಾರೆ. ಇವಾಗಲ್ಲ, ಯಾವಾಗಲೇ ಆಗಿದೆ ಅದು. ಹೆಂಡತಿ ಮಾತು ಅವಾಗಲೇ ಕೇಳಿದ್ರೆ ಅವಾಗಲೇ ಪಾಪ ಬಂದ್ಬಿಡ್ತು. ಇವತ್ತೇನು ಹೊಸದೇನಿಲ್ಲ. ಅಣ್ಣ ತಮ್ಮಂದ್ರೆ ಅವಾಗಲೇ ಹೇಳ್ಬೇಕೇನು, ಅವತ್ತೇ ಜಗಳ ಹಾಕಿದ್ರು. ಇವತ್ತೇನು ಹೊಸದೇನಿಲ್ಲ. ಕೊಲೆ ಅವಾಗಲೇ ನಡೀತು. ಆದಿಕಾಂಡ 1ನೇ ಅಧ್ಯಾಯದಿಂದ 6ನೇ ಅಧ್ಯಾಯವರೆಗೂ ನಾವು ಓದುವಾಗ 6ನೇ ಅಧ್ಯಾಯ 5ನೇ ವಚನಕ್ಕೆ ದೇವರು ಫೆಡಪ್ ಆಗ್ಬಿಟ್ರು. ನೋಡಿ, ಸೂರ್ಯ, ಚಂದ್ರ, ನಕ್ಷತ್ರ, ಪ್ರಾಣಿ, ಪಕ್ಷಿಗಳು ಪ್ರತಿಯೊಂದು ದೇವ್ರ ಮಾತನ್ನ ಕೇಳ್ತಾ ಇದೆ. ಸರಿಯಾದ ಸಮಯಕ್ಕೆ ದೇವರು ಆಹಾರ ಕೊಡ್ತಾ ಇದ್ದಾರೆ. ನಾವು ದೇವ್ರ ಮಾತು ಕೇಳಿಲ್ಲ, ಅದಕ್ಕೆ ದರಿದ್ರ ತುಂಬಿರೋದು. ಅದಕ್ಕೆ ದೇವರು ಹೇಳಿದ್ರು, ಯಾಕೆ ತಾನೇ ಇವ್ರನ್ನ ಹುಟ್ಟುದು ಅಂತ ಹೇಳಿ ಹೃದಯದಲ್ಲಿ ನೊಂದ್ಕೊಂಡ್ರಂತೆ. ಇದು ನಿಜ. ಇವತ್ತಾದ್ರೂ ನಾವು ದೇವ್ರ ಕಡೆ ತಿರ್ಕೊಳ್ಳಿಲ್ಲ ಅಂದ್ರೆ ಯಾವಾಗ ತಿರ್ಕೊಳ್ಳೋದು? ಟೈಮ್ ಬರ್ಲಿ. ಕೆಲವರು ಇದ್ದಾರೆ ಇಲ್ಲಿ ಕುಡುಕರು, ನನ್ನ ಬರ್ತಡೇಗೆ ಬಿಟ್ಬಿಡ್ತೀನಿ. ಬಿಡಲ್ಲ ಅವರು. ಇವತ್ತು ಬಿಡ್ತೀರ, ಅವ್ರು ಬರ್ತಡೇಗೆ ಬಿಡ್ತಾರ ಅವರು. ಹೇಳಿದ್ರೆ ಯೇಸು ಸ್ವಾಮಿ ಕಾಣೂರಲ್ಲಿ ಏನ್ ದ್ರಾಕ್ಷರಸ ಕೊಟ್ಟರು. ದ್ರಾಕ್ಷರಸ ಯಾಕೆ ಕೊಟ್ಟಿರೋದು? ವೈನಲ್ಲ. ಅದು ಆ ರಸ ನಿಮ್ಗೆ ಸಿಗಲ್ಲ ರೀ. ಅದ್ಭುತ ರಸ, ಅದು ಎಲ್ಲ ಸ್ವಸ್ತಾಗಿರ್ತಾರೆ. ನೀವು ಕೊಡೋದು ಅಮ್ಮನೆಯಲ್ಲಿ ಬಿದ್ದು ಹೋಗ್ತೀರಾ. ಯೋಚನೆ ಮಾಡಬೇಕು. ಒಂದೊಂದನ್ನ ನಾವು ಬೇರೆ ತರ ಮಾತಾಡಬಾರ್ದು. ನಾವು ನಮ್ಗೆ ಬೇಕಂದ್ರೆ ಅದನ್ನು ತಗೋಬಾರ್ದು ಬೈಬಲಲ್ಲಿ. ಅದಕ್ಕೆ ಅವ್ರು ರೋಗಗಳು ಬರೋದು. ಒಬ್ಬ ಮನುಷ್ಯ, ಒಂದು ತಾಯಿ ತುಂಬಾ ಕಣ್ಣೀರಿಂದ ಫೋನ್ ಮಾಡಿದ್ರು. ನಮ್ಮ ಯಜಮಾನಿಗೆ ಎಷ್ಟು ಹೇಳಿದ್ರು ಕೇಳ, ಕುಡಿದು ಬಿಟ್ಟು ಬಂದು ಹೊಡಿತಾನೆ. ಅಷ್ಟೇ ಪ್ರೇ ಮಾಡಿ. ನಾನು ಆಕ್ಚುಲಿ ಆ ಥರ ಎಲ್ಲ ಪ್ರೇ ಮಾಡಲ್ಲ. ಸರಿ, ಬಾಯಲ್ಲಿ ರಕ್ತ ಕಾರ ಥರ ಪ್ರೇ ಮಾಡಲ್ಲ ಅಂದೆ. ಮದುವೆ ಮಾಡಿ ಅಂದ್ರು. ನಾನು ಸುಮ್ಮನೆ ಇರ್ತೀರ, ಯೇಸುವಿನ ನಾಮದಲ್ಲಿ ಅವನೇನಾದ್ರೂ ಕುಡಿದ್ರೆ ಅವ್ನ ಬಾಯಿನ ರಕ್ತ ಬೀಳಿ ಅಂದೆ. ಅದೇ ಥರ ಆಗ್ಬಿಡೋದೇನೋ. ನೆಕ್ಸ್ಟ್ ಟೈಮ್ ಕುಡಿಯೋದು ಬಿಟ್ಬಿಡೋದೇನೋ. ಯೋಚನೆ ಮಾಡ್ಬೇಕು.
ದೇವರ ಸನ್ನಿಧಾನದಲ್ಲಿ ಯಾರು ತಪ್ಪಿಸ್ಕೊಂಡು ಹೋಗಕ್ಕೆ ಸಾಧ್ಯವಿಲ್ಲ. ಆಗಲ್ಲ. ಕೀರ್ತನೆ 50, 22, 23 ಬಾಯಿ ಪಾಠ ಮಾಡ್ಕೊಳ್ಳಿ. Psalms 50 verse 22 and 23 ಯಾರಾದ್ರೂ ಓದಿ. ದೇವರನ್ನು ಬಿಟ್ಟವರೇ ಇದನ್ನು ಮನಸ್ಸಿಗೆ ತಂದುಕೋ, ಇಲ್ಲವಾದರೆ ನಿಮ್ಮನ್ನು ಅರಿದು ಬಿಟ್ಟೇನು. ನಿಮ್ಮನ್ನು ತಪ್ಪಿಸುವವರು ಯಾರು ಇರುವುದಿಲ್ಲ. ಯಾರು ಸ್ತುತಿ ಯಜ್ಞಗಳನ್ನು ಸಮರ್ಪಿಸುತ್ತಾರೋ ಅವರೇ ನನ್ನನ್ನು ಗೌರವಿಸುವರು. ಆಮೇಲೆ ತಮ್ಮ ನಡತೆಯನ್ನು ಸರಿಪಡಿಸಿಕೊಳ್ಳುವವರು ನನ್ನ ವಿಶೇಷವಾದ ರಕ್ಷಣೆಯನ್ನು ತೋರಿಸುವನು. ಕೈಗಳನ್ನು ತಟ್ಟಿರಿ. ಎಥಿಸ್ಟ್ ಅಂತೆ, ಕಮ್ಯುನಿಸ್ಟ್ ಅಂತೆ, ಯಾಕೆ ಅದೆಲ್ಲ ಹೇಳಿದ್ರು? ಕಮ್ಯುನಿಸ್ಟ್ ಆ ಕಾಲದಲ್ಲೇ ಇದ್ರು. ಕೀರ್ತನೆ 14:1 ಅವ್ರು ಯಾವ ಲಿಸ್ಟಲ್ಲಿ ಇದ್ದಾರೆ ನೋಡಿ. ಅವರು ಮೂರ್ಖರು ಎಂಬುದಾಗಿ ಕರೆಯಲ್ಪಡುತ್ತದೆ. ಕೀರ್ತನೆ 14:1 ದುರ್ಮಾರ್ಗಿಗಳು ದೇವರಿಲ್ಲ ಎಂದು ಮನಸ್ಸಿನಲ್ಲಿ ಅಂದುಕೊಳ್ಳುವವರು. ಅದೆಂತವರವರು? ಕೆಟ್ಟು ಹೋದವರು, ಹೇಯ ಕೃತ್ಯಗಳನ್ನು ಮಾಡುವವರು, ಒಳ್ಳೆಯದನ್ನು ಮಾಡುವುದು ಇಲ್ಲ. ನೋಡಿದ್ದೀರಾ? ನಿಮ್ಮ ಮನೆಯಲ್ಲಿ ಯಾರಾದ್ರೂ ಚೆನ್ನಾಗಿ ಅಮ್ಮನೋ ಇಲ್ಲ, ಹೆಂಡತಿನೋ ಇಲ್ಲ, ತಂದೆನೋ ಇಲ್ಲ, ಮಕ್ಕಳು ಚೆನ್ನಾಗಿ ಪ್ರೇ ಮಾಡಿದ್ರೆ ಹೇಳು, ಯಾವಾಗ ನೋಡಿದ್ರು ಪ್ರೇಯರ್ ಎಲ್ಲಿ ಮಾಡ್ತೀರಾ? ಪಲ್ಟಿ ಹೊಡ್ಬಿಡ್ತೀರಾ, ಹುಷಾರ್ ಯಾಮಾರಿಸ್ತೀರಾ? ಪ್ರಾರ್ಥನಾ ವೀರರುಗಳ ಮುಂದೆ ಯಾರಾದ್ರೂ ನಿಂತ್ಕೊಳ್ಳಕ್ ಆಗುತ್ತಾ? ನಾವು ಬಿದ್ದೋಗ್ಬೋದು, ಆದ್ರೆ ಪ್ರಾರ್ಥನಾ ವೀರರುಗಳು ಬಿದ್ದೋಗಲ್ಲ. ಕೈಗಳನ್ನು ತಟ್ಟಿರಿ. ಆರನೇ ಅಧ್ಯಾಯ, ಮತ್ತಾಯ 6ನೇ ಅಧ್ಯಾಯ. ಪ್ರತಿಯೊಬ್ಬರು ಯಾರು ಇದನ್ನು ನಡೆಸ್ತಾರೋ ಅವ್ರಿಗೆ ಯಾವ ಪ್ರಾಬ್ಲಮ್ಸು ಬರಲ್ಲ. ಮನೆಯಲ್ಲಿ ಬಾಗಿಲಾಗ್ಬಿಟ್ಟು ಅಂತರಂಗದಲ್ಲಿರೋ ದೇವರಿಗೆ ಪ್ರಾರ್ಥನೆ ಮಾಡಿ ಬಹಿರಂಗವಾಗಿ ಆಶೀರ್ವಾದ ತೆಗೆದುಕೊಂಡ್ರೆ ಅವ್ರಿಗೆ ಯಾವ ರೋಗ ಬರಲ್ಲ. ಹಲ್ಲೆಲೂಯಾ, ಹಲ್ಲೆಲೂಯಾ. ಬ್ಯಾಟ್ರಿ ವೀಕ್ ಆಗಿದೆ. ಹಲ್ಲೆಲೂಯಾ. ನಿದ್ದೆ ಬಂದ್ಬಿಡುತ್ತೆ, ಹುಷಾರು. ಸ್ವಲ್ಪ ಹೊತ್ರಿ, ಸ್ವಲ್ಪ ಹೊತ್ತು ಹೊರಟೋಗ್ತೀನಿ ಬ್ಯಾಂಗ್ಳೂರ್ಗೆ. ರಾತ್ರಿ ಸತ್ತೋದ್ರೆ ನಾನು ಸಿಗಲ್ಲ ರೀ. ಯಾಕಂದ್ರೆ ಸಾವು ಬಾಗಿಲಲ್ಲೇ ಇರುತ್ತೆ, ಪಾಪ ಬಾಗಿಲಲ್ಲೇ ನಿಂತ್ಕೊಳ್ಳೋದು. ಹಲ್ಲೆಲೂಯಾ, ಹಲ್ಲೆಲೂಯಾ. ಯಾವತ್ತಿದ್ರು ಒಬ್ಬ ಮನುಷ್ಯ ಸಾಯೋದಿಲ್ಲ. ನಾನು ಕೈ ಎತ್ತಿ ನೋಡೋದು. ಮಶಾನ ಎಲ್ಲರನ್ನೂ ಮುಚ್ಚಿಟ್ಟಿದ್ದಾರೆ ನೋಡಿ. ಎಲ್ಲ ಮಶಾನ ಮುಚ್ಚಿದೆ. ಯೇಸು ಸ್ವಾಮಿ ಮಶಾನ ತೆಗೆದಿದೆ. ಕೈಗಳನ್ನು ತಟ್ಟಿ. ಇವಾಗಲೂ ಭೂಮಿಗೆ ಬಂದಿಲ್ಲ ಅಂತಿಲ್ಲ. ಯೇಸು ಕ್ರಿಸ್ತನೊಬ್ಬನೇ ಪುನರುತ್ಥಾನ ಆಗಿರು. ಹಲ್ಲೆಲೂಯಾ, ಹಲ್ಲೆಲೂಯಾ. ಅದಕ್ಕೆ ಪ್ರಪಂಚ ಅವನ ದೇವರು ಅಂತ ಕರೆಯುತ್ತೆ. ಬಹಳ ಜನ ಜೋಕ್ ಮಾಡ್ತಾರೆ. ಯೇಸು ಸ್ವಾಮಿ ನೋಡಿ ಭೂಮಿಗೆ ಬಂದ್ರು, ಮದುವೆನೇ ಆಗಿಲ್ಲ. ದೇವ್ರ ಮದುವೆ ಆಗಲ್ಲ. ದೇವ್ರ ಆಕಾಶದಲ್ಲೂ ದೇವರೇ, ಭೂಮಿಗೂ ದೇವರೇ, ಮೃತ್ಯು ಪಾತಾಳವನ್ನು ಜಯಿಸಿದ್ದು ದೇವರೇ. ಅಂತ ದೇವರು ಹೋಗಿ ಸಾಮಾನ್ಯ ಮಣ್ಣಿನ ಮದುವೆ ಆಗಕ್ಕಾಗುತ್ತಾ? ಯೋಚನೆ ಮಾಡಿ ನೋಡಿ. ಒಂದು ಹಳೆ ಹೆಸರು ಶಿವಪ್ರಸಾದ್ ಅಂತ, ಶಿವನ್ ಭಕ್ತ. ನಮ್ಮ ತಾಯಿಗೆ ಜೋಕ್ ಮಾಡ್ತಾ ಇದೆ. ತಲೆ ಮೇಲೆ ಒಂದು ಹೆಂಡತಿ, ಕಾಲ ಮೇಲೆ ಒಂದು ಹೆಂಡತಿ, ತಲೆ ಮೇಲೆ ಒಂದು ಹೆಂಡತಿ. ಅದಕ್ಕೆ ಹೆಸರೇನು ಗೊತ್ತಾ? ಲ್ಯಾಪ್ ಟಾಪ್. ಆ ಲ್ಯಾಪ್ಟಾಪ್ ಹಂಗೆ ಬಂದಿರೋದು. ಲ್ಯಾಪ್ ಇದು ಟಾಪ್. ಯೋಚನೆ ಮಾಡಿ ನೋಡಿ, ಜನರಲ್ ಆಗಿ ಯೋಚನೆ ಮಾಡಿ. ಒಂದು ಹೆಣ್ಮಗುನ ತಲೆಯಲ್ಲಿ ಕಟ್ಕೊಳಕ್ಕಾಗುತ್ತಾ? ಕಾಮನ್ ಸೆನ್ಸ್ ಇಲ್ಲ. ಹಂಗೆ ಬಿದ್ದು ಬಸ್ಕಿ ಮಾಡಿದೆ. ನಾವು ನಿಜ ಹೇಳ್ತೀವಿ, ಭಯ ಪಡೋದು. ರೋಮಾಪುರದವರಿಗೆ 14ನೇ ಅಧ್ಯಾಯ 7, 8 ಓದಿ. ಯಾರಾದ್ರೂ ಬೇಗ ಜೋರಾಗಿ. ರೋಮ 14 ಬದುಕುವುದಿಲ್ಲ,
ಸಾಯುವುದಿಲ್ಲ, ಬದುಕಿದರೆ ಕರ್ತನಿಗಾಗಿ ಬದುಕಬೇಕು, ಸತ್ತರೆ ಕರ್ತನಿಗಾಗಿ ಸಾಯಬೇಕು, ಬದುಕಿದರೂ ಸತ್ತರು ಹಲ್ಲೆಲೂಯಾ. ಹಲ್ಲೆಲೂಯಾ. ಕೈಗಳು ತಟ್ಟಲ್ವಾ? ಚಾಲೆಂಜ್ ಮಾಡ್ತೀವಿ. ಯೇಸು ಕ್ರಿಸ್ತನೊಬ್ಬನೇ ನಿಜವಾದ ದೇವರು. ಯಾವ ಮಂತ್ರವಾದಿ ಬರ್ತಾನೋ ಬರಲಿ ನೋಡೋಣ, ತಾಕತ್ತು ಮುಟ್ಟಕ್ಕಾಗಲ್ಲ. ನನ್ನ ಒಳಗಡೆ ಇರೋದು ಯೇಸುವಿನ ಬೆಂಕಿ. ಹಲ್ಲೆಲೂಯಾ. 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 ಏನಿಲ್ಲ, ಯೇಸುವಿನ ನಾಮದಲ್ಲಿ ಬೆಂಕಿ ಅಂತ ಹೇಳಿ ನೋಡಿ, ದುಷ್ಟ ಶಕ್ತಿಗಳು ಸುಟ್ಟೋಗ್ತವೆ. 3 ಆಯುಧ ಇದೆ. ಒಂದು ಯಾವುದು? ಯೇಸುವಿನ ರಕ್ತಕ್ಕೆ ಜಯ, ಯೇಸುವಿನ ನಾಮಕ್ಕೆ ಜಯ. 3ನೇ ಆಯುಧ ಯೇಸು ಕ್ರಿಸ್ತರ ನಾಮದಲ್ಲಿ ಬೆಂಕಿ. ಹೋಗಬೇಕಾದ್ರೆ DVD ತಂದಿದ್ದೀನಿ, ಮೆಸೇಜ್ ಸಾಕ್ಷಿ, ಬೇಕಾದ್ರೆ ತಗೊಂಡು ಪೋಸ್ಟ್ ಮಾಡೋದು. ಹೋದ ವಾರನೇ ನಾವು ಆಲಯದಲ್ಲಿ 100 ರಿಲೀಸ್ ಮಾಡಿದ್ವಿ. ಹೊಸದು 100 ಎಲ್ಲ ಎತ್ಕೊಂಡು ತಿರ್ಗಾ ಹೊಸದು ಮಾಡಿಸಿದ್ದಾರೆ. ಆ್ಯಕ್ಟಿಂಗ್ ಮಾಡೋಕ್ಕಾಗಲ್ಲ. ಆಲ್ರೆಡಿ ನಾನು ಇದು ಆಗಿದ್ದಾಗ ಆ್ಯಕ್ಟಿಂಗ್ ಮಾಡಿಲ್ಲ. ಆಗಲ್ಲ. ಯೇಸು ಸ್ವಾಮಿ ಹತ್ರ ಬಂದಮೇಲೆ ಸತ್ಯ ಹೇಳಬೇಕು, ಸತ್ಯವನ್ನು ಇದ್ದಿದ್ದು ಇದ್ದ ಹಾಗೆ ಹೇಳಬೇಕು. ಒಂದು ವಚನ ಇದೆ ನೋಡ್ರಿ, ಅಬ್ಸರ್ವ್ ಮಾಡಿ. ಪ್ರಕಟಣೆ 22 18ನೇ ವಚನ. ಆ ಪುಸ್ತಕದಲ್ಲಿ ಪ್ರವಾದನ ವಾಕ್ಯಗಳು ಕೇಳುವ ಪ್ರತಿಯೊಬ್ಬನಿಗೆ ಹೇಳುವುದೇನೆಂದರೆ, ನಾನು ಹೇಳುವ ಸಾಕ್ಷಿ ನಾವು ಹೇಳುವ ಸಾಕ್ಷಿ ಏನೆಂದರೆ, ಇವುಗಳಲ್ಲಿ ಯಾವನಾದರೂ ಇವುಗಳಲ್ಲಿ ಯಾವುದಾದರೂ ಹೆಚ್ಚು ಮಾತುಗಳನ್ನು ತಂದು ಹಾಕಿದರೆ ದೇವರು ಅವನ ಮೇಲೆ ಈ ಪುಸ್ತಕದಲ್ಲಿ ಬರೆದಿರುವ ಉಪದ್ರವಗಳನ್ನು ತಂದು ಹಾಕುವನು. ಆಮೇಲೆ ಇನ್ನೊಂದು ವಚನ, ಯಾವನಾದರೂ ಈ ಪ್ರವಾದನ ಪುಸ್ತಕದಲ್ಲಿರುವ ಮಾತುಗಳಲ್ಲಿ ಒಂದನ್ನಾದರೂ ತೆಗೆದು ಬಿಟ್ಟರೆ ಈ ಪುಸ್ತಕದಲ್ಲಿ ಬರೆದಿರುವ ಪರಿಶುದ್ಧ ಪಟ್ಟಣದಲ್ಲಿಯೂ ಜೀವವೃಕ್ಷದಲ್ಲಿಯೂ ಅವನಿಗಿರುವ ಪಾಲನ್ನು ದೇವರು ತೆಗೆದು ಬಿಡುತ್ತಾರೆ. ರೋಗ ಬಂದ್ರೆ ಪರವಾಗಿಲ್ಲ, ಪರಿಶುದ್ಧ ಪಟ್ಟಣದಿಂದಲೇ ತೆಗೆದಾಕ್ಬಿಡ್ತಾರೆ. ನಾನು ಬೈಬಲ್ ಕಾಲೇಜ್ ಓದಿದ್ದೀನಿ. ಆ ಥರ ಮಾತಾಡಿದ್ರೆ ನಿದ್ದೆ ಮಾಡ್ಬಿಡ್ತಾರೆ. ಇವತ್ತು ಬ್ಯಾಟ್ರಿ ಚಾರ್ಜ್ ಮಾಡ್ಬೇಕ್ರಿ, ಕೊಡಬೇಕು ಬೇಟ ತಗೊಂಡು. ಹಲ್ಲೆಲೂಯಾ. ಯಾಕಂದ್ರೆ ಇವತ್ತೆಲ್ಲ ಸುಮ್ಮನೆ ಐಸ್ ಕ್ರೀಮ್ ಇಟ್ಕೊಳ್ತಾ ಇದ್ರೆ ನಿದ್ದೆ ಹೋಗ್ಬಿಟ್ಟು ಈ ಬಸವಣ್ಣ ತಲಾಡಿಸ್ತಾ ನೋಡಿ. ಕ್ರೈಸ್ತರಲ್ಲ ಹಂಗೆ ಬಸವಣ್ಣ ಥರ ಚೆನ್ನಾಗಿತ್ತು. ಪಾಸ್ಲಿಮನ್ಗಳು ಬಂದರು, ವಾಕ್ಯ ಕೊಟ್ರು. ಏನು ವಾಕ್ಯ ಕೊಟ್ರು. ಏನು ವಾಕ್ಯ ಕೊಟ್ರು. ಆಮೇಲೆ ಪುಟ ಮಾಲಯದಲ್ಲಿ ಪ್ರತಿಯೊಬ್ಬರು ಪುಸ್ತಕ ಇಟ್ಕೊಂಡಿರ್ತಾರೆ, ಪೆನ್ ಇಟ್ಕೊಂಡಿರ್ತಾರೆ. ಹೇಳೋದನ್ನ ಹಂಗೆ ಕೊಡ್ತಾ ಹೋಗ್ತಾ ಇರ್ತಾರೆ. ಮನೆಗೆ ಹೋಗಿ ಪ್ರಾಕ್ಟೀಸ್ ಮಾಡ್ತಾರೆ. ಮಾಲಯದಲ್ಲಿ ಏನು ಗೊತ್ತಾ, ನಾನು ಇಲ್ಲಾಂದ್ರೆ ಯಾರು ಪ್ರಸಂಗ ಬಿಟ್ಟರು ಪ್ರಸಂಗ ಮಾಡಬೇಕು, ಅಷ್ಟು ರೆಡಿ ಆಗಿದ್ದಾರೆ. ಮನೆ ದಿನ ಗಣೇಶ ಹಬ್ಬ ಬಂತು. ಹಿಂದೂ ಹೊಸದಾಗ ಕನ್ವರ್ಟ್ ಆಗಿದ್ದ. ಡೊನೇಷನ್ ಕೇಳಕ್ಕೆ ಬಂದು ಕೊಡೋದಿಲ್ಲ ಅಂತ ಔಡಿಗೆ ಕರ್ಕೊಂಡು ಬಂದು ರಕ್ತ ಹೊಡೆಯುತ್ತಾರೆ. ಹೊಡೆದ್ರು ಅವ್ರು ಕೊಡಲಿಲ್ಲ. ಆ ಥರ ಫೇತ್ಫುಲ್ ಪೀಪಲ್. ಪ್ರಾಣ ಕೊಡಕ್ಕೆ ರೆಡಿಯಾಗಿ ಇರ್ಬೇಕು, ಆದರೆ ಪ್ರಾಣ ತೆಗಿಯೋಕ್ಕಾಗಲ್ಲ. ಪ್ರಾಣ ಆತನ ಕೈಯಲ್ಲಿದೆ. ಕೈಗಳನ್ನು ತಟ್ಟಿರಿ. ಎಲ್ಲ ಸಭೆಯವ್ರ ಬಗ್ಗೆ ಕರೀತಾರೆ. ಯಾಕೆ ಗೊತ್ತಾ, ಏನಿದೆಯೋ ಅಷ್ಟೇ. ಈ ಜಾಗದಲ್ಲಿ ಯಾವ ಥರ ಕೊಡ್ತಾರೆ ಗೊತ್ತಾ ನ್ಯಾಯಸ್ಥಾನ, ಆದರೆ ನಂಗ ಒಂದು ಮುಳುಗ ನ್ಯಾಯಸ್ಥಾನ ನಾವು ಕೊಡೋದು. ಯಾಕಂದ್ರೆ ಯೇಸು ಸ್ವಾಮಿ ಹೆಂಗೆ ತಗೊಂಡ್ರು ಹಂಗೆ ಕೊಡ್ತೀವಿ ಅಷ್ಟೇ. ಯಾಕಂದ್ರೆ ಅದಕ್ಕೆ ನೆಕ್ಸ್ಟ್ ಆನ್ಸರ್ ಇಲ್ಲ. ಯೇಸು ಸ್ವಾಮಿ ತಗೊಂಡ್ರು ನಾವು ಕೊಡ್ತೀವಿ ಅಷ್ಟೇ. ಸೊ ಆ ಜಾಗದಲ್ಲಿ ನಾನು ಫಸ್ಟು 8 ವರ್ಷ ಕ್ಯಾಥಲಿಕಲ್ಲಿದ್ದೆ ನಾನು. ಅಂದರೆ ಬೈಬಲ್ ಓದುವಾಗ ದೇವರು ಇಲ್ಲ ಮಗನೇ, ನಾನು ಹಿಂಗೆ ತಗೊಂಡೆ, ಎಲ್ಲದರಲ್ಲೂ ಕರೆಕ್ಟಾಗಿದೆಯಾ, ನಾನು ಹಿಂಗೆ ತಗೊಂಡೆ ಅಂತ ತಗೋ ಅಂತ ಮತ್ತಾಯಿ 3ನೇ ಅಧ್ಯಾಯ 15, 16, 17 ಮಾತಾಡು. ಮತ್ತು ಯೋಹಾನ 3ನೇ ಅಧ್ಯಾಯ 1ರಿಂದ 5 ಮಾತಾಡು. ಆಮೇಲೆ ನಾನು ತಗೊಂಡೆ. ಎಲ್ಲ ಸಭೆ ಬಾಗಿಲು ಓಪನ್ ಆಯಿತು. ಕೈಗಳನ್ನು ತಟ್ಟಿ. ಬ್ಯಾಂಗ್ಳೂರಲ್ಲಿ ಏನು ಪ್ರಾಬ್ಲಮ್ ಇಲ್ಲ. CSI ಡಯಾಸಿಸ್ಗಳು
ಪಾಸ್ಟರ್ಗಳು ನಿಮ್ಗೆ ಯಾವ ಥರ ಬೇಕು ಹಾಗೆ ಕೊಡ್ತೀವಿ ಅಂತ ಕೊಡ್ತಾ ಇದ್ದಾರೆ. ಏನು ಹೇಳಕ್ ಬಂದೆ ಅಂದರೆ, ಅವ್ರಿಗೆ ಮಕ್ಕಳೇ ಇರಲಿಲ್ಲ, ಕೊನೆಗೆ ನ್ಯಾಯಸ್ಥಾನ ತಗೊಂಡ್ರು. ಅದರ ನಂಬಿಕೆ ನೋಡಿ, ಹಿಂದೂಗಳ ಹತ್ರ ಏನು ನಂಬಿಕೆ ನೋಡಿ. ದಿನ ಸಾಯಂಕಾಲ 7 ಗಂಟೆಯಿಂದ 8 ಗಂಟೆ ನಾವು ಮೊಣಕಾಲು ಹಾಕಿ ಮಗುಗೋಸ್ಕರ ಪ್ರಾರ್ಥನೆ ಮಾಡಿ. 8 ವರ್ಷಗಳ ಮಕ್ಕಳು ಇರಲಿಲ್ಲ. ದೇವರು ಎಷ್ಟು ಒಳ್ಳೆಯವರು ಗೊತ್ತಾ, ಒಂದೇ ವರ್ಷದಲ್ಲಿ ಅವಳಿ ಚವಳಿ ಮಕ್ಕಳು ಕೊಟ್ಟರು. ಇದು ನಡೆದ ಸಂಭವ, ಯಾವ ಕಟ್ಟುಕತೆ ಅಲ್ಲ, ನನ್ನ ಜೀವಿತದಲ್ಲಿ ನಡೆದ ಸಂಭವ. ದೇವರು ಮಾಡಿದ ಅದ್ಭುತ, ನಾವಲ್ಲ. ಬಹಳ ಜನ ಪಾಸ್ಟ್ ಶ್ರೀಮಂತಗೌಡ ಹತ್ರ ಹೋದ್ರೆ ಆಗುತ್ತೆ, ಇಲ್ಲ ಯೇಸು ಹತ್ರ ಹೋದ್ರೆ ಆಗುತ್ತೆ. ಯೇಸುವನ್ನು ನಂಬಬೇಕು. ಯಾರೇ ಒಂದು ಪ್ರಾರ್ಥನೆ ಮಾಡಿದ್ರು ಅವ್ರು ಯೇಸು ನಾಮದಲ್ಲೇ ಮಾಡೋದು. ಯಾವ ಮನೆಗೆ ಹೋಗಿ ಕಾಲಿಟ್ಟು ಯೇಸು ನಾಮದಲ್ಲಿ ಕಾಲಿಟ್ಟರೆ ಅದು ಶುಭ ಆಗೋದು. ಯೇಸು ಸ್ವಾಮಿ ಏನು ಹೇಳಿದ್ರು ಶಿಷ್ಯರಿಗೆ, ಯಾರ ಮನೆಗೆ ಹೋಗಿ ಕಾಲಿಟ್ಟರೆ ಏನು ಹೇಳ್ಬೇಕು? ಸಮಾಧಾನ ಇರಲಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಹುಟ್ಟದಾಗಲೇ ಎಂಥ ಒಂದು ಸಾಕ್ಷಿ. ಭೂಲೋಕದಲ್ಲಿ ಸಮಾಧಾನ, ಪರಲೋಕದಲ್ಲಿ ದೇವರ ಮಹಿಮೆ. ಏನ್ ಬ್ಯೂಟಿಫುಲ್ ಆಗಿದೆ. ವಚನ ಓದ್ತಾ ಇದ್ರೆ ಮೈಯೆಲ್ಲ ಝುಮ್ 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 ಅಂತ. ಕೆಲವರು ಓದ್ತಾರೆ, ಫ್ಯಾಮಿಲಿ ಪ್ರೇಯರ್ ಮಾಡ್ರಪ್ಪ ಅಂದರೆ ಏನು ಮಾಡ್ತಾರೆ? ನೀನೊಂದು ಹಾಡು ಹಾಡ್ಬಿಡು, ನೀನೊಂದು ವಚನ ಓದ್ಬಿಡು, ನೀನೊಂದು ಚಿಕ್ಕ ಪ್ರಸಂಗ ಮಾಡಿಬಿಡು, ಆಮೇಲೆ ನೀನು ಕೊನೆ ಪ್ರಾರ್ಥನೆ ಮಾಡು. ಅದೇ ಈ ಜಾಗದಲ್ಲಿ ಯಾವ ಪ್ರಸನ್ನತೆಯಲ್ಲಿ ಇರ್ತೀವಿ ಅಲ್ಲಿ ಆ ಥರ ಪ್ರಸನ್ನತೆಯಲ್ಲಿ ಮಾಡಬೇಕು. ಅವಾಗಲೇ ಆ ಜಾಗದಲ್ಲಿ ಕೂಡ ಅದ್ಭುತ ಆಗುತ್ತದೆ. ನಿಮ್ಮ ಮನೆಗಳಲ್ಲಿ ಬೆಳಕು ಪ್ರಕಾಶಿಸುತ್ತಿರ್ಬೇಕು. ಯೇಸು ಸ್ವಾಮಿ ತುಂಬ ಒಳ್ಳೆಯದು. ನಾನು ಯಾಕೆ ಹಿಂಗೆ ಬರ್ಕೊತಾ ಇದ್ದೀನಿ ಅಂದರೆ, ಈ ವಚನಗಳು ಇವತ್ತು ನಾವು ಅವಾಗಲೇ ಓದಿದ್ವಿ. ತುಂಬ ಡೇಂಜರಸ್ ಮೆಸೇಜ್ ಅವೆಲ್ಲ. ಎರಸಲೇಮೆ ಆ ಪಾಠಗಳು ಒಂದೊಂದು ನೋಡುವಾಗ ತುಂಬ ಬಾಧೆ ಆಗುತ್ತೆ. ನನ್ನ ಜೀವಿತದಲ್ಲಿ ನಡೆದ ಒಂದು ಸಂಭವ, ಇದಕ್ಕೋಸ್ಕರನೇ ನೀವೆಲ್ಲ ಕಾಯ್ತಾ ಇದ್ದೀವಿ. ಚಿಕ್ಕ ವಯಸ್ಸಿನಿಂದ ನಾನು ಹಿಂದುವಾಗಿ ಹುಟ್ಟಿದ್ದು. ನಮ್ಮ ಮನೆಯ ಸುತ್ತಲೂ 4 ದೇವಸ್ಥಾನಗಳಿದೆ. ಅದರಲ್ಲಿ ನಾವು ಒಂದು ಕಟ್ಟಿದ ದೇವಸ್ಥಾನ ಇದೆ. ನಮ್ಮ ತಾಯಿಗೆ 1 ವರ್ಷ ಅಲ್ಲ, 2 ವರ್ಷ ಅಲ್ಲ, 3 ವರ್ಷ ಅಲ್ಲ, 35 ವರ್ಷಗಳ ಕಾಲ ಹುಚ್ಚಳಾಗಿದೆ. She was mentally retarded for 35 years. ದುಡ್ಡಿಗೆ ಏನು ಕಡಿಮೆ. ಚಿಕ್ಕ ವಯಸ್ಸಿನ ನಮ್ಮ ತಾಯಿ ನಮ್ಮನ್ನು ದುಡ್ಡದಲ್ಲೇ ಬೆಳೆಸಿದ್ರು. ಕಾಫಿ ಟೀ ನೋಡಿದ್ದೇ ಇಲ್ಲ. ಯಾವ ಮನೆಗೆ ಹೋದ್ರು ಹಾಲು ಕೊಡ್ತಾಯಿದ್ರು. ಚಿಕ್ಕ ವಯಸ್ಸಿಂದ ನಾವು ಬಾಡಿಗೆ ಮನೆ ನೋಡಿದ್ದಿಲ್ಲ. ಈಗಲೂ ಕೂಡ 50 ಲಕ್ಷ ಬೆಲೆ ಬಾಳುವಂಥ ಒಂದು ಫ್ಲ್ಯಾಟು ದೇವ್ರು ಫ್ರೀಯಾಗಿ ಕೊಟ್ಟು ನಾನು ಕಟ್ಟಲಿಲ್ಲ. ಎಲ್ಲ ದೇವರು ಕೊಟ್ಟಿರೋದೆ, ನಮ್ದು ಅಂತ ಒಂದು ಇಲ್ಲ ಭೂಮಿಯಲ್ಲಿ. ಹಲ್ಲೆಲೂಯಾ. ಯೇಸು ಸ್ವಾಮಿ ಬಡವರ ನಿಮ್ಮನ್ನ ಸಾಹುಕಾರ ಮಾಡೋಕ್ಕೆ ಕೈಗಳನ್ನು ತಟ್ಟಿ. ನಮ್ಮಲ್ಲಿ ದರಿದ್ರ ಇರೋಲ್ಲ. ನಮ್ಮಲ್ಲಿ ದೇವರ ವಾಕ್ಯ ಇತ್ತಂದ್ರೆ ಕೆಲಸ ಮಾಡು. ಪ್ರಕಟಣೆ 1ನೇ ಅಧ್ಯಾಯ 3ನೇ ವಚನವನ್ನು ಓದಿರಿ ಬೇಗ. ಓದುವಂಥವರು, ಕೇಳುವಂಥವರು, ಬರೆದಿರುವ ಮಾತುಗಳನ್ನು ಕೈಗೊಂಡು ನಡೆಯುವವರು ಧನ್ಯರು. ಸಮೀಪವಾಗಿದೆ. ಏನು ಮಾತಾಡ್ತು ರೆಫರೆನ್ಸು ಯಾರು ಯಾಮರ್ಸಕ್ಕಾಗಲ್ಲ. ಒಂದು ಕೂಟದಲ್ಲಿ ಹೇಳಿದೆ, ಹಿಂದೂ ವೇದಾಗಿ ಹೇಳಿದ್ರೆ ಭಗವದ್ಗೀತೆವಾದಿದ್ಯಾ ಇಲ್ಲ ಅಂತ. ಅದನ್ನು ಗೊತ್ತು ನಾನು ಓದಿದ್ದೆ. ಯಾಕೆ ಹೇಳ್ತೀನಿ ಅಂದರೆ, ದೇವರ ವಾಕ್ಯ ಹೇಳುವಾಗ ವಚನದಿಂದಲೇ ಅವ್ರನ್ನ ಹಿಡಿಬೇಕು. ನಾವು ಹೇಳ್ಬಿಟ್ರೆ ಸುಳ್ಳಾಗ್ಬಿಡುತ್ತೆ. ಈ ವಚನ ಕೈಗೊಂಡು ನಡೆಯುವವನು ಧನ್ಯನು. ಯಾರು ಬೇಕಾದ್ರೂ ಓದ್ಬೋದು, ಯಾರು ಬೇಕಾದ್ರೂ ಕೇಳ್ಬೋದು. ನಡೆಯುವವನು ಧನ್ಯನು. ಹಲ್ಲೆಲೂಯಾ. ಹಲ್ಲೆಲೂಯಾ. ಇವೆಲ್ಲ ನೋಡಕ್ಕೆ ಆರ್ಡಿನರಿ ಅಂತ ಅನ್ಕೊಂಡು ಇಲ್ಲ ರೀ.
ಒಳ್ಳೆ ಫೈರ್ ಪೀಪಲ್ ನೀವೆಲ್ಲ. ಇವತ್ತು ಬೆಂಕಿ ಹಚ್ಕೋಬೇಕಷ್ಟೇ, ಹತ್ತಿಸ್ಬಿಡ್ಬೇಕು. ಮೈಸೂರು ಪೂರ್ತಿ ಯೇಸು ಕ್ರಿಸ್ತನೇ ದೇವರು ಎಂದು ಹೇಳುವ ಕಾಲವು ಸಮೀಪಿಸುತ್ತಿದೆ. ಫಿಲಿಪ್ಪಿಯರಿಗೆ ಬರೆದಂತ 2ನೇ ಅಧ್ಯಾಯ 9ರಿಂದ 11 ಓದಿ ನೋಡಿ. ನಾನು ಹೇಳಿಲ್ಲ, ವಚನ ಹೇಳುತ್ತೆ. ಫಿಲಿಪ್ಪಿಯರು 9, 2ನೇ ಅಧ್ಯಾಯ 9, 10, 11. ಈ ಕಾರಣದಿಂದ ದೇವರು ಆತನನ್ನು ಏರಿಸಿ ಎಲ್ಲಾ ಹೆಸರುಗಳಿಗಿಂತ ಶ್ರೇಷ್ಠವಾದ ಹೆಸರನ್ನು ಆತನಿಗೆ ದಯಪಾಲಿಸಿದನು. ಆದ್ದರಿಂದ ಸ್ವರ್ಗ ಮಾತೆ ಪ್ರಾಕಾರದಲ್ಲಿರುವವರೆಲ್ಲರೂ ಯೇಸುವಿನ ಹೆಸರಿನಲ್ಲಿ ಅಡ್ಡಬಿದ್ದು ಯೇಸು ಕ್ರಿಸ್ತನನ್ನು ಒಡೆಯನೆಂದು ಪ್ರತಿಜ್ಞೆ ಮಾಡಿ ತಂದೆಯಾದ ದೇವರಿಗೆ ಘನವನ್ನು ಸಲ್ಲಿಸುವರು. ಆಮೆನ್. ಕೈಗಳನ್ನು ತಟ್ಟಿ. ಪೂರ್ತಿ ಪ್ರಪಂಚವೇ ಒಂದು ದಿವಸ ಮನಕಾಲ ಹಾಕಿ ಯೇಸು ಕ್ರಿಸ್ತನೇ ಒಡೆಯನೆಂದು ಹೇಳುವ ಕಾಲವು ಸಮೀಪಿಸುತ್ತಿದೆ. ನೀವೆಲ್ಲ ಯಾರ ಮನೆಗಾದ್ರು ಕಾಲಿಟ್ಟು ನೋಡಿ, ಅದ್ಭುತ. ನೀವು ಪ್ರಾರ್ಥನೆ ಮಾಡಲಿಲ್ಲ ಅಂದ್ರೂ ಪರವಾಗಿಲ್ಲ, ಯೇಸುವಿನ ನಾಮದಲ್ಲಿ ಯಾವ ಮನೆಗೆ ಹೋಗಿ ಕಾಲಿಟ್ಬಿಟ್ಟು ಬನ್ನಿ, ರಿಸಲ್ಟ್ 100%. ದುಷ್ಟ ಶಕ್ತಿಗಳು ಲಯವಾಗುತ್ತದೆ ದೇವರ ಮಕ್ಕಳು ಯಾರ ಮನೆಗಾದ್ರೂ ಕಾಲಿಟ್ಟು. ಯಾವ ಏರಿಯಾದಿಂದ ಬರ್ತೀರಾ ಆ ಏರಿಯಾದ ದುಷ್ಟ ಶಕ್ತಿಯನ್ನು ಯೇಸು ಕ್ರಿಸ್ತನ ನಾಮದಲ್ಲಿ ಬಂಧಿಸಿ ಅದ್ಭುತಗಳು ನಿಂತೋಗುತ್ತೆ. ಯೇಸುವಿನ ಅದ್ಭುತಗಳು ಪವಾಡಗಳು ಮುಂದೆ ಹೋಗುತ್ತದೆ. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಹಲ್ಲೆಲೂಯಾ. ಕೆಲವರು ಬ್ಯಾಟ್ರಿ ವೀಕ್ ಆಗಿದೆ, ಹೇಳಿದ್ರೆ ಅಭ್ಯಾಸ ಇಲ್ಲ ಅಂತ, ಅದು ನಿಮಿಷ. ಅದು ಪೆಂಟೆಕೋಸ್ಟು ಇಲ್ಲ, ಯಾವುದಿಲ್ಲ. ದೇವರ ಮಗನಾಗಿ ನಿಂತು ಯೋಹಾನ 1ನೇ ಅಧ್ಯಾಯ 12ನೇ ವಚನ. ಯಾರೆಲ್ಲ ಆತನನ್ನು ನಂಬಿದರೋ, ಆತನನ್ನು ಅಂಗೀಕರಿಸಿದರೋ ಅವರಿಗೆ ದೇವರ ಮಕ್ಕಳಾಗುವ ಅಧಿಕಾರವನ್ನು ಕೊಟ್ಟಿದ್ದಾರೆ. ಹಲ್ಲೆಲೂಯಾ. ಪ್ರೀತಿಯ ಸಹೋದರ ಸಹೋದರರೇ, ಎಲ್ಲರನ್ನೂ ಪ್ರೀತಿಸ್ತಾರೆ, ಎಲ್ಲರೂ ಗೌರವಿಸ್ತಾರೆ. ನನ್ನ ಮೆಸೇಜ್ ಏನು ಗೊತ್ತಾ? ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ಸ್ ಇಲ್ಲ, ನಾವು ದೇವರ ಮಕ್ಕಳು. ನಮ್ಮ ಸಭೆಯಲ್ಲಿ ಅದೇ ಹೇಳ್ಕೊಟ್ಟಿರೋದು. ಕ್ರಿಶ್ಚಿಯನ್ಸ್ ಹೇಳಿದ್ರು ಆಗಲ್ಲ, ಅವ್ರಿಗೆ ಹಿಂದೂ ಹೇಳಿದ್ರು ಆಗಲ್ಲ, ಮುಸ್ಲಿಂ ಹೇಳಿದ್ರು ಆಗಲ್ಲ. ದೇವ್ರ ಮಗ ಅಂತ ಹೇಳು, ಯಾರು ಏನು ಮಾಡ್ತಾರೆ ನೋಡೋಣ. ದೇವ್ರ ಮಗಳಂತ ಹೇಳಿ ಯಾರು ಏನು ಮಾಡ್ತಾರೆ ನೋಡೋಣ. ಭಾಳ ಜನ ಈಗಲೂ ಕೂಡ ಬರುವಾಗ 4:15 5 ಹೋಗ್ತೀವಿ ಇಲ್ಲಿ ಬರ್ತಾ ಇತ್ತು. ಹೊಸ ಸಹೋದರಿ ಗೌಡ ಕುಟುಂಬದಲ್ಲಿ ಯಾರೋ ಫೋನ್ ಮಾಡಿದ್ರು, ಇವತ್ತು ನಿಮ್ಮ ಮೆಸೇಜ್ ಕೇಳಿಬಿಟ್ಟು ನಾನು ಕೂಡ ಯೇಸು ಸ್ವಾಮಿನ ಸ್ವೀಕಾರ ಮಾಡಬೇಕಂತ ಆಸೆ ಆಯಿತು ಅಂತ ಫೋನ್ ಮಾಡಿದ್ರು. ಹಲ್ಲೆಲೂಯಾ. ಅವರ ಯಜಮಾನರು ಡಾಕ್ಟರ್ ಅಂತೆ, ಇವರು ಟೀಚರ್ ಅಂತೆ, ಅವರಿಬ್ಬರು ಮಕ್ಕಳು ಇಂಜಿನಿಯರ್. ಎಷ್ಟು ಸಂತೋಷ. ಇವತ್ತು ಕೇಳಕ್ಕೆ ಸಿದ್ಧವಾಗಿದ್ದಾರೆ ಜನ, ಆದರೆ ಹೋಗಿ ಹೇಳೋರು ಇಲ್ಲ. ನಿಜ, ನಮ್ಮ ದೇವರು ಆಶೀರ್ವದಿಸುವ ದೇವರು. ಹಲ್ಲೆಲೂಯಾ. ನನ್ನ ತಾಯಿಗೆ 35 ವರ್ಷಗಳ ಕಾಲ ಹುಚ್ಚರಾಗಿರುವಾಗ ನನ್ನ ಕಾಕ್ಸ್ಟೌನಿಂದ ಹಿಡಿದು ಮೈಸೂರು ಕೂಡ ಬಂದಿದ್ದೀನಿ, ಚಾಮುಂಡೇಶ್ವರಿ, ಎಲ್ಲರೂ ಎಷ್ಟು ದೇವಸ್ಥಾನ ಇತ್ತು. ತಾಯಿನ ಕರ್ಕೊಂಡೋಗಿ, ನಮ್ಮ ತಾಯಿನ ಹೆಂಗೆ ಕರ್ಕೊಂಡು ಹೋಗ್ಬೇಕು ಗೊತ್ತಾ? 16 ಜನ ಕಟ್ಟಾಕ್ಬೇಕು, ಇಲ್ಲಾಂದ್ರೆ ಓದ್ಬಿಟ್ಟು ಒಳಗ್ಬಿಡ್ತಾರೆ. ಕಟ್ಟಾಕಿ ಕಾರಲ್ಲಿ ತಗೊಂಡೋಗಿ ಎಲ್ಲ ನದಿಗಳಲ್ಲಿ ಮುಳುಗಿಸಿದ್ವಿ, ಹೊಳಗಳಲ್ಲಿ ಮುಳುಗಿಸಿದ್ವಿ. 101 ತೆಂಗಿನಕಾಯಿ ಹೊಡೆದಿದ್ವಿ, 101 ಕೋಳಿ ಹೊಡೆದಿದ್ವಿ, 101 ಕುರಿ ಹೊಡೆದಿದ್ವಿ. ಆಗ ಒಬ್ಬ ಮಂತ್ರವಾದಿ ಹೇಳ್ದ, ಕಾಡಿ ಕರ್ಕೊಂಡೋಗಿ ಒಂದು ಕೋಣ ಹೊಡಿಸ್ಬಿಡು, ನಿಮ್ಮ ತಾಯಿ ಸರಿ ಹೋಗ್ತಾರೆ. ಸರಿ ಆಯಿತು, ಕಾಡು ಹೋದ್ವಿ, ಕೋಣ ಒಂದು ಪರ್ಚೇಸ್ ಮಾಡಿದ್ವಿ. ಅದು ಒಂದೇ ಹೊಡಿಬೇಕು, ಅವಾಗ ನಿಮ್ಮ ತಾಯಿ ಸ್ವಸ್ಥ ಆಗ್ತಾರೆ. ಅವನು ಚೂಪ್ ಮಾಡಿದ್ದು ಕತ್ತಿ. ನಾನು ಯಾವಾಗಲೂ ನಮ್ಮ ಚರ್ಚಲ್ಲಿ ಹೇಳ್ತೀನಿ, ಯಾರ ಮೇಲಾದ್ರೂ ದೆವ್ವ ಬಂದರೆ ಇಲ್ಲಿ ಇರೋರ್ನೆಲ್ಲ ಹೊಡೆದ್ಬಿಟ್ಟಾದ್ರೆ ಚೆನ್ನಾಗಿರುತ್ತೆ. ಯಾಕಂದ್ರೆ ಅವಾಗಲಾದ್ರೂ ಬುದ್ಧಿ ಬರುತ್ತೆ ಅಂತ. ಕೆಲವು ದೆವ್ವ ಸುಮ್ಮನೆ ಬಂದು ಹೋಗ್ಬಿಡ್ತವೆ. ಎಲ್ಲರೂ ದೆವ್ವಕ್ಕೆ ಭಯಪಡ್ತಾರೆ, ದೇವ್ರಿಗೆ ಭಯಪಡೋದು. ಇವ್ರು ಯಾರೋ ಫೋನ್ ಮಾಡಿಬಿಟ್ಟು ದೆವ್ವ ಇದೆ ಅಂತ, ದೆವ್ವ ಇದೆ, ಭೂತ ಇದೆ, ಪಿಶಾಚಿ ಇದೆ, ಸರ್ಪ ಇದೆ, ಬೈಬಲಲ್ಲಿ ಇದೆ, ಅದಕ್ಕೋಸ್ಕರ ಇದೆ ಅಷ್ಟೇ. ಅದಕ್ಕೆ ನೆಕ್ಸ್ಟ್ ವಾದ ಇಲ್ಲ. ಇದರಲ್ಲಿ ಏನಿದೆಯೋ ಅದು ನಂಬ್ತೀವಿ. ಚರ್ಚಲ್ಲಿ ದೆವ್ವ ಇದೆಯಾ? ಚರ್ಚಲ್ಲೂ ಇದೆ. ಪುಲ್ಪಿಟ್ ಹತ್ರ ಇದೆ, ಪುಲ್ಪಿಟ್ ಹತ್ರ
ಯಾರು ಯೂಸ್ ಮಾಡುತ್ತೆ? ನನ್ನ ಯೂಸ್. ಇಟಷ್ಟು ಯೇಸು ಸ್ವಾಮಿ ಇರೋ ಪಕ್ಕದಲ್ಲಿ ಎಲ್ಲಿ ದೆವ್ವ ಇತ್ತು. ಯೇಸು ಸ್ವಾಮಿ ವಾಕ್ಯ ಕೊಡ್ತಾ ಇತ್ತು, ಈ ರೊಟ್ಟಿಯನ್ನು ಹೆಣ್ಣನ್ನಾಗಿ ಯಾರು ಹೇಳಿದ್ರು? ಸೈತಾನ. ಪ್ರಪಂಚ ಎಲ್ಲ ತೋರಿಸ್ತೀವಿ, ಎಷ್ಟು ಕೊಬ್ಬಿರ್ಬೇಕು. ಸೈತಾನ ಮಾಡಿ ದೇವ್ರು ಸೈತಾನ ಪ್ರಪಂಚ ಎಲ್ಲ ಕೊಡ್ತೀನಿ, ನಂಗೆ ಅಡ್ಡ ಕೊಡ್ಬೇಕು ನೋಡಿ. ಅವನೇ ಸೈತಾನ. ಯೇಸು ಸ್ವಾಮಿ ದೇವರು. ಹಲ್ಲೆಲೂಯಾ. ಹಲ್ಲೆಲೂಯಾ. ಲೂಸಿ ಮಹಾರಾಜ ಲೂಸಿ. ನಮ್ಮ ಹತ್ರ ಇರೋ ಯೇಸು ಸ್ವಾಮಿ ಎಲ್ಲ ದೇವರಿಗಿಂತ ದೊಡ್ಡ ದೇವ. ಹಲ್ಲೆಲೂಯಾ. 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 33 ಕೋಟಿ ದೇವರಿಗೆ ಇದ್ದಲ್ಲ, ಸೈತಾನಿಗೆ ಇದ್ರಲ್ಲ ಅಂದ್ರೆ ಮಂತ್ರವಾದಿಗೆ ಇದ್ದಿಲ್ಲ. ಹಲ್ಲೆಲೂಯಾ. ಹಲ್ಲೆಲೂಯಾ. ಕೆಲವರೆಲ್ಲ ನೋಡಿ, ಸಭೆ ಆದ್ಮೇಲೆ ಬೇಕಾದ್ರೆ ಇಲ್ಲಿ ಪಕ್ಕದಲ್ಲಿ ನಿಂತ್ಕೊಳ್ಳಿ, ಯಾರೋ ಮಂತ್ರ ಮಾಡಿಬಿಟ್ಟು. ನಾನೇನು ಹೇಳ್ತೀನಿ ಅಂದ್ರೆ, ಮಂತ್ರ ಮಾಡಿದ್ರೆ ನೆಕ್ಸ್ಟ್ ಮಂತ್ರವಾದಿ ಬೈಬಲ್ ಹಿಡಿತಾನೆ. ಹಲ್ಲೆಲೂಯಾ. ನಾವು ಪ್ರಾರ್ಥನೆ ಮಾಡಿ ಬೆಂಕಿ ಕಳ್ಸೋಣ, ಆ ಬೆಂಕಿ ಹೋಗಿ ಅವನ ಹತ್ರ ಇರೋ ದುಷ್ಟ ಶಕ್ತಿಗಳು ಲಯವಾಗುತ್ತದೆ. ಅವನು ಬೈಬಲ್ ಹಿಡಿತಾನೆ. ಬೈಬಲ್ ಇದೆ ರೀ, ಮಂತ್ರವಾದಿ ಬೈಬಲ್. ಯೇಸು ಸ್ವಾಮಿ ಸ್ವೀಕಾರ ಮಾಡಿ. ಹಲ್ಲೆಲೂಯಾ. ದೇವ್ರು ತುಂಬ ಒಳ್ಳೆ. ತಾಯಿಗೆ ಆ ಥರ ಇರುವಾಗ ಕೊನೆಗೆ ಕಾಡಲ್ಲಿ ಕರ್ಕೊಂಡು ಹೋಗಿ ಒಂದೇ ಗಂಟೆಗೆ ಕೋಣ ಹೊಡೆದ್ರು ಕೂಡ ನಮ್ಮ ತಾಯಿ ಸ್ವಸ್ಥ ಆಗಲಿಲ್ಲ. ಕೊನೆಗೆ ನಾವು ಅಂದ್ಕೊಂಡ್ಬಿಟ್ವಿ, ಸುಮ್ಮನೆ ಇದೆಲ್ಲ ಕೆಲಸ ಮಾಡಬೇಕು, ತಿನ್ನಬೇಕು, ಒಂದು ದಿವಸ ಸತ್ತೋಗ್ಬಿಡ್ಬೇಕು, ಯಾವ ದೇವರು ಇಲ್ಲ ಅಲ್ಲಿ. ಆ ಮಟ್ಟಿಗೆ ಬಂದು ಕೊನೆಗೆ ದೇವ್ರಿಗೆ ಕೈಯಲ್ಲ ಆಗಲ್ಲ, ಹೋಗಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತೇಳಿ ದುಡ್ಡಿತ್ತು. ತರುವ ಗೌಡ್ರಲ್ಲ ದುಡ್ಡಿತ್ತು. ಬೇರೆ ಹಾಸ್ಪಿಟ್ಲ್ಗೆ 14 ದಿನ ಕಟ್ಟಾಕ್ಬಿಟ್ಟು ಕೊಂಡೋಗಿ ನಿಮ್ಯಾನ್ಸು ಎಲ್ಲ ಹಾಸ್ಪಿಟ್ಲ್ ಟ್ರೈ ಮಾಡಿದ್ವಿ. ಡಾಕ್ಟರ್ನ ನರ್ಸ್ನ ಹೊಡೆದ್ಬಿಟ್ಟು ಓಡ್ ಬಂದ್ಬಿಡೋದು. ಕೊನೆಗೆ ಏನಾಯಿತು, 1982-83 ಇಸ್ವಿಯಲ್ಲಿ ನಡೆದ ಸಂಭವ. ಸಾಧ್ಯವಾದರೆ ನಾವು ಇವತ್ತು ಮೆಸೇಜ್ ಕೊಟ್ಟಿರೋದು, ಬೇಕಾದರೆ DVD ಮಾಡಿ ನೋಡುವ, ಬರುವಂಥ ದಿವಸ ನಿಮ್ಗೆ ಕಳಿಸ್ತೀವಿ. ಅಲ್ಲಿ ನಡೆದ ಒಂದು ಸಂಭವ ಏನು ಅಂತ, ನಮ್ಮ ಮನೆ ಕಟ್ಟಿದ್ದು 1970. ನಮ್ಮ ಮನೆ ಹೆಸರು ಲಕ್ಷ್ಮೀ ನಿವಾಸ ಅಂತ ಇತ್ತು. ಈಗ ಮನೆ ಪವಿತ್ರ ಅಗ್ನಿಯಾಗಿ ಮಾರ್ಪಟ್ಟಿದೆ. ಕೈಗಳನ್ನು ತಟ್ಟಿ ಹಲ್ಲೆಲೂಯಾ. ಸಂತೋಷವಾಗಿದ್ದೀರೋ? ಮುಖದಲ್ಲಿ ಏನ್ರಿ 32 ಅಂತ ತೋರಿಸಿ ನಗ ಕೂಡ ಬರಲ್ಲ. ಯಾಕೆ ಬಾಯಿ ನಂಗೆ ಇಟ್ಕೊಂಡಿದ್ದೀವಿ? ಏನೋ ಅಭ್ಯಾಸ 3 ವಾರದಿಂದ ಕಣ್ಣೀರಿಟ್ಟು ಅದು ಇಟ್ಟಿದ್ದು ಆಯ್ತು ರೀ. ಎಷ್ಟು ರೀ ಕಣ್ಣೀರಿಟ್ಟು? ನಿಮ್ಮ ಮನೆಗೋಸ್ಕರ ಕಣ್ಣೀರಿಡು. ಇವಾಗ ಯೇಸು ಸ್ವಾಮಿ ಶಿಲುಬೆ ಇಲ್ಲ, ಪುನರುತ್ಥಾನ ಆಗಿದೆ. ಹಲ್ಲೆಲೂಯಾ. 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 ಯಾವಾಗ ಅಪೊಸ್ತಲರು 1-11 ಓದ್ರಿ ಅರ್ಥ ಆಗುತ್ತೆ. 40 ದಿವಸ ಯೇಸು ಸ್ವಾಮಿ ಬರೋದ್ರ ಬಗ್ಗೆ ಮಾತಾಡ್ರಿ ಅಂತ ಬರ್ತೀವಿ. ಹಲ್ಲೆಲೂಯಾ. 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 ಹೋದ್ಮೇಲೆ ಐನವ್ರು ಏನ್ ಹೇಳ್ತಾರೋ ಗೊತ್ತಿಲ್ಲ. ಏನು ಇಮ್ಯಾನ್ಯುಲ್ ಅವರೇ, ಕೀರ್ತಿ ಅವರೇ, ಇಂಥವನ್ನ ಕರ್ಸಿದ್ದೀರ. ಹಂಗೆ ಹೇಳವ ಬಹಳ ಇಷ್ಟಪಡ್ತಾರೆ. ಆಳ ಸಭೆ ಇವಾಗಲೂ ಹೇಳ್ತಾ ಇದ್ದಾರೆ, ಕರೀತಾನೆ ಇದ್ದಾರೆ, ಭಾನುವಾರದಲ್ಲಿ ಕರೀತಾರೆ. ಆಗಲ್ಲ. ಯಾಕಂದ್ರೆ ನಮ್ಮ ಆಲಯದಲ್ಲಿ ಎಲ್ಲ ಹೊಸ ಆತ್ಮಗಳು, ಇದು ಭಯಂಕರವಾಗಿದೆ ಆತ್ಮಗಳು. ಎಂಥೆಂಥ ಭಯಂಕರವಾಗಿ ಒಬ್ಬರಿಗೆ ಅನಾಥರು, ಅಂಗವಿಕಲರು, ಬಹಳ ವ್ಯತ್ಯಾಸವಾದಂಥ ಜನ ಇವತ್ತು ಯೇಸು ಹತ್ರ ಬರ್ತಾ ಇದೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವು ಸಾಕ್ಷಿಯಾಗಿ ಇದ್ರೆ ಸಭೆ ತಾನಾಗೆ ತಗೊಂಡು ಇದಷ್ಟು KGF ಪಳ್ಳಿಯಲ್ಲಿ ಲೂಥರನ್ ಚರ್ಚಲ್ಲಿ ಮಾತಾಡುವಾಗ ಅವರೆಲ್ಲ ಎಂಥ ಸಾಕ್ಷಿಗಳು ಕೊಟ್ಟರು. ಯಾಕಂದ್ರೆ ಇವತ್ತು ಅಪೊಸ್ತಲರು 1:8 ಹೇಳುತ್ತದೆ, ಸಾಕ್ಷಿಯಾಗಿರಿ, ಸಾಕ್ಷಿ ಹೇಳ್ರಿ ಅಂತ ಇಲ್ಲ. ಸಾಕ್ಷಿಯಾಗಿದ್ರೆ ಸಾಕ್ಷಿ ಹೇಳ್ಬೋದು. ಹಲ್ಲೆಲೂಯಾ. ಹಲ್ಲೆಲೂಯಾ.